Hi, hello, welcome back to my channel students. ನಾನು ನಿಮ್ಮ educator Rachana. So this is part 2 of my previous video. Previous videoದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, that is second PUC midterm model question paper ಶಿವಮೊಗ್ಗ district 24-25 ನ MCQs fill in the blanks ಮತ್ತೆ 2 marks questions ನ ಅದರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ 3 marks ಮತ್ತೆ 5 marks questions ನ ನಾವು ಇವಾಗ ಸೊಲ್ಯೂಷನ್ ನೋಡೋಣ. 28 3 marks ಅಲ್ಲಿ 7 ಕೊಟ್ಟಿರ್ತಾರೆ, ಅದರಲ್ಲಿ 5 ಅಟೆಂಡ್ ಮಾಡಬೇಕು. ಸೊ 28th ಕ್ವೆಶನ್ ನೋಡಿ, ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್ಸ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಎಕ್ಸ್ಪ್ಲೇನ್. ನೋಡಿ ಯಾವ್ದ್ರಲ್ಲಿ ಕೇಳ್ತಾ ಇದ್ದಾರೆ, ಇದು ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಅಲ್ಲಿ ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ಸೊ ಇದಕ್ಕೆ ನೀವು ಏನಂತ ಬರಿಬೇಕು ಅಂದ್ರೆ, ಸೊ ಆನ್ಸರ್ ನಿಮಗೆ ಪೇಜ್ 27 ಅಲ್ಲಿ ಸಿಗುತ್ತೆ. ಸೊ ನೀವು ಏನ್ ಬರೀತೀರಾ ಅಂತ ಅಂದ್ರೆ, ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಯಾವ್ದ್ರಿಂದ ಫಾರ್ಮೇಶನ್ ಆಗಿತ್ತು, ಸಾರಿ ಮೆಗಾಸ್ಪೋರ್ ಮದರ್ ಸೆಲ್ ನ್ಯೂಸೆಲ್ಲಸ್ ನ್ಯೂಸೆಲ್ಲಸ್ ಅಲ್ಲಿ ಮೈಕ್ರೋಪೈಲರ್ ರೀಜನ್ ಅಲ್ಲಿ ಇರುತ್ತಲ್ಲ, ಅದೇನಾಗುತ್ತೆ ಮಿಯೋಸಿಸ್ ಡಿವಿಷನ್ ಗೆ ಹೋಗ್ಬಿಟ್ಟು ಒಂದು 4 ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಒಂದು ಮಾತ್ರ ಫಂಕ್ಷನಲ್, ಇನ್ನು 3 ಚಲಾಜಲ್ ಕಡೆ ಇರುವಂತದ್ದು ಡಿಜನರೇಟ್ ಆಗುತ್ತೆ. ಸೊ ಈ ಫಂಕ್ಷನಲ್ ಮೆಗಾಸ್ಪೋರ್ ಏನಿರುತ್ತೆ, ಪ್ಲಾಯ್ಡಿ ಹ್ಯಾಪ್ಲಾಯ್ಡ್. ಸೊ ಇದು ನೆಕ್ಸ್ಟ್ ಏನಾಗುತ್ತೆ, ಮೈಟೋಟಿಕ್ ಡಿವಿಷನ್ ಹೋಗುತ್ತೆ. ಸೊ ಮೈಟೋಟಿಕ್ ಡಿವಿಷನ್ ಅಂದ್ರೆ ಒಂದು ಸೆಲ್ ಇಂದ 2 ಸೆಲ್ ಆಗ್ಬೇಕಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸೆಲ್ ಡಿವಿಷನ್ ಅಲ್ಲಿ 2 ಫೇಸ್ ಇರುತ್ತೆ, ಕ್ಯಾರಿಯೋಕೈನೆಸಿಸ್ ಮತ್ತೆ ಸೈಟೋಕೈನೆಸಿಸ್. ಸೊ ಇದು ಕಂಪ್ಲೀಟ್ ಆಗಿ ಡಿವಿಷನ್ ಆಗ್ತಾ ಇಲ್ಲ, ಕ್ಯಾರಿಯೋಕೈನೆಸಿಸ್ ಅಷ್ಟೇ ಆಗುತ್ತೆ. ಅಂತಂದ್ರೆ ಒಂದು ನ್ಯೂಕ್ಲಿಯಸ್ ಇದ್ದು 2 ನ್ಯೂಕ್ಲಿಯಸ್ ಆಗುತ್ತೆ, ಇದು ಮತ್ತೆ ಸಪರೇಟ್ ಆಗಿ ಸೆಲ್ ಆಗೋದಿಲ್ಲ. ಸೊ ಈ ತರ ಸೆಲ್ ಆಗೋದಿಲ್ಲ, ಗೊತ್ತಾಯ್ತಲ್ವಾ? So it will not going to form separate cells. So that's why it is known as what? Free nuclear mitotic division. ಅಂದ್ರೆ ನ್ಯೂಕ್ಲಿಯಸ್ ಫ್ರೀ ಆಗಿ ಸೆಲ್ ಅಲ್ಲಿ ಇರುತ್ತೆ, ಸಪರೇಟ್ ಆಗಿ ಸೆಲ್ ವಾಲ್ ಫಾರ್ಮೇಶನ್ ಆಗ್ಬಿಟ್ಟು ಸಪರೇಟ್ ಸೆಲ್ ಆಗೋದಿಲ್ಲ. ಸೊ ಒಂದು ಸೆಲ್ ಅಲ್ಲೇನೆ 2 ನ್ಯೂಕ್ಲಿಯಸ್ ಇದೆ. ಸೊ ಇದು ಫಸ್ಟ್ ಮೈಟೋಟಿಕ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಮೈಟೋಟಿಕ್ ಡಿವಿಷನ್ ಅಲ್ಲಿ ಏನಾಗುತ್ತೆ, ಮತ್ತೆ ಇದು ಒಂದು ನ್ಯೂಕ್ಲಿಯಸ್ ಇದ್ದಿದ್ದು 2 ನ್ಯೂಕ್ಲಿಯಸ್ ಆಗುತ್ತೆ, ಇದು ಒಂದು ನ್ಯೂಕ್ಲಿಯಸ್ ಇದ್ದಿದ್ದು 2 ನ್ಯೂಕ್ಲಿಯಸ್ ಆಗುತ್ತೆ. ಮತ್ತೆ ಥರ್ಡ್ ಮೈಟೋಟಿಕ್ ಡಿವಿಷನ್ ಅಲ್ಲಿ ಮತ್ತೆ ಏನಾಗುತ್ತೆ, ಸೊ ದೀಸ್ ಟು ಅಗೇನ್ ನೋಡಿ ಯಾವ ತರ ಅಂತ ತೋರಿಸ್ತೀನಿ. ಸೊ ಇದು ಒಂದು ನ್ಯೂಕ್ಲಿಯಸ್ 2 ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗುತ್ತೆ, ಮತ್ತೆ ಇದೊಂದು ನ್ಯೂಕ್ಲಿಯಸ್ ಮತ್ತೆ 2 ಆಗಿ ಡಿವೈಡ್ ಆಗುತ್ತೆ. ಸೊ 1 from 1 again 2 and from this one again 2. So like that, how many nucleus, that is nuclei are formed? 1 2 3 4. So total agi eshtayitu 8 nucleus. ಇದು ಮೈಕ್ರೋಪೈಲಾರ್ ಸೈಡ್ ಅಂತ ಅನ್ಕೊಳ್ಳೋಣ. ಸೊ ಇದು ಚಲಾಜಲ್ ಸೈಡ್. ಎಲ್ಲಿದೆ ಇದು? ಓವ್ಯೂಲ್ ಅಲ್ಲಿ ಇದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಓವ್ಯೂಲ್, ರೈಟ್? ಓಕೆ, ಇದು ಮೈಕ್ರೋಪೈಲಾರ್ ಸೈಡ್ ಅಂಡ್ ದಿಸ್ ಇಸ್ ಚಲಾಜಲ್, ಸರಿನಾ? ಸೊ ಈ ಒಂದು ಓವ್ಯೂಲ್ ಒಳಗಡೆ ಟೋಟಲ್ ಆಗಿ ಒಂದು ಮೆಗಾಸ್ಪೋರ್ ಎಷ್ಟು ಮೈಟೋಟಿಕ್ ಡಿವಿಷನ್ ಆಯ್ತು? 3 ಮೈಟೋಟಿಕ್ ಡಿವಿಷನ್ ಆಗ್ಬಿಟ್ಟು 4 ನ್ಯೂಕ್ಲಿಯಸ್ ಪ್ರೊಡ್ಯೂಸ್ ಮಾಡಿದೆ. ಸೊ ಈಗ ನ್ಯೂಕ್ಲಿಯಸ್ 4 ನ್ಯೂಕ್ಲಿಯಸ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೆಲ್ ಆಗಿ ಅದು ಸಪರೇಟ್ ಸೆಲ್ಸ್ ಆಗಿ ಡಿವೈಡ್ ಆಗ್ತಾ ಬರುತ್ತೆ. ಸೊ ಇಲ್ಲಿವರೆಗೂ ಏನಿತ್ತು, ಬರೀ ಫ್ರೀ ನ್ಯೂಕ್ಲಿಯರ್ ಮೈಟೋಟಿಕ್ ಡಿವಿಷನ್, ದಟ್ ಇಸ್ ಕ್ಯಾರಿಯೋಕೈನೆಸಿಸ್ ಮಾತ್ರ ಆಗಿತ್ತು. ನೆಕ್ಸ್ಟ್ ಸೈಟೋಕೈನೆಸಿಸ್ ಆಗುತ್ತೆ. ಸೊ ಟೋಟಲ್ ಆಗಿ ಫೈನಲ್ ಸ್ಟೇಜ್ ಏನ್ ಬರುತ್ತೆ, 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್. ನೀವು ಅದನ್ನ ಬರೆದು ತೋರಿಸ್ತೀರಾ, ಅಂದ್ರೆ ಕಂಪ್ಲೀಟ್ ಆಗಿ ಈಚ್ ಅಂಡ್ ಎವ್ರಿ ಸ್ಟೆಪ್ ಯು ನೀಡ್ ಟು ಎಕ್ಸ್ಪ್ಲೇನ್ ದೇರ್. ಯಾವ ತರ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಆಯ್ತು, ಆಂಟಿಪೋಡಲ್ ಸೆಲ್ಸ್ ಹೆಂಗ್ ಬಂತು, ಸಿನರ್ಜಿಡ್ಸ್ ಹೆಂಗ್ ಬಂತು, ಪೋಲಾರ್ ನ್ಯೂಕ್ಲಿಯಸ್ ಹೆಂಗ್ ಬಂತು ಅಂತ ಸಪರೇಟ್ ಪ್ರೊಸೆಸ್ ಏನಿದೆ ಅಲ್ಲ, ಸೊ ಅದನ್ನ ಇದಿಷ್ಟು ಪಾಯಿಂಟ್ಸ್ ನೀವು ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಎಕ್ಸ್ಪ್ಲೇನ್ ಅಂತ ಕೇಳಿದಾರಲ್ಲ, ಎಲಾಬರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನೀವು ಅಲ್ಲಿ. ನೆಕ್ಸ್ಟ್, ಡ್ರಾ ಅ ಲೇಬಲ್ಡ್ ಸ್ಟ್ರಕ್ಚರ್ ಆಫ್ ಅ ಸ್ಪರ್ಮ್. ನೋಡಿ ಇದು 3 marks ಕ್ವೆಶನ್ ಅಲ್ಲ. ಸೊ ಸ್ಪರ್ಮ್ ಸ್ಟ್ರಕ್ಚರ್ ಬರ್ಬಿಟ್ಟು ಎಷ್ಟು ಲೇಬಲಿಂಗ್ ಮಾಡ್ತೀರಾ? 6 ಲೇಬಲಿಂಗ್. ನೆಕ್ಸ್ಟ್, explain the functional significance of placenta during pregnancy. ಸೊ ಪ್ಲೆಸೆಂಟಾ ಇನ ರೋಲ್ ಏನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂತ ಹೇಳಿ ಕೇಳ್ತಾ ಇದಾರೆ. ನೀವು ಎಲಾಬರೇಟ್ ಮಾಡಿ ಆನ್ಸರ್ ಮಾಡಬೇಕು. ನಾನು ಇಲ್ಲಿ ಬರೀ ಕೀ ಪಾಯಿಂಟ್ಸ್ ಅಷ್ಟನ್ನೇ ಹಾಕಿದ್ದೀನಿ. ಏನದು? ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್, ಎಕ್ಸ್ಚೇಂಜ್ ಆಫ್ ದ ಸಬ್ಸ್ಟೆನ್ಸಸ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್,
ಫೀಟಸ್ ಮತ್ತೆ ಮದರಿಂದ ಏನೇನು ಸಬ್ಸ್ಟೆನ್ಸ್ ಆಗಿರ್ಬೋದು, ಎಕ್ಸ್ಚೇಂಜ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಎಲ್ಲದನ್ನು ಇಲ್ಲಿ ಯಾವ್ದು ಮಾಡ್ತಾ ಇದೆ, ಪ್ಲೆಸೆಂಟಾ ಮಾಡ್ತಾ ಇದೆ. ಮತ್ತೆ ಅದಲ್ದೇನೆ ಪ್ಲೆಸೆಂಟಲ್ ಹಾರ್ಮೋನ್ಸ್, ಇಟ್ ವಿಲ್ separate placental hormones that will play an important role during pregnancy. ಸೊ ಅದನ್ನು ಕೂಡ ಯಾವ ಹಾರ್ಮೋನ್ಸ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಿ ಎಲಾಬ್ರೇಟ್ ಮಾಡಿ 3 ಪಾಯಿಂಟ್ಸ್ ಕರೆಕ್ಟ್ ಆಗಿ ಬರೀತೀರಾ. Exactly, that is what given in NCERT. Next, what are venereal diseases? Give any 2 examples. ನೋಡಿ ಡೈರೆಕ್ಟ್ ಆಗಿ STI ಅಥವಾ STD ಅಂತ ಕೇಳೋದ್ ಬದಲು ಏನಂತ ಕೇಳ್ತಾ ಇದ್ದಾರೆ, venereal diseases ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. So venereal diseases also known as what? STI or STDs, right? So caused by bacteria, virus and parasites that are transmitted through sexual contact. ಸೊ ಇದು ನೀವು ಡೆಫಿನೇಷನ್ ಬರೀತೀರಾ. ಮತ್ತೆ ಗಿವ್ 2 ಎಕ್ಸಾಂಪಲ್ಸ್, ಎನಿ 2 ಎಕ್ಸಾಂಪಲ್ಸ್ ಯಾವುದು, STIs ಇಂದು ಎಕ್ಸಾಂಪಲ್ಸ್ ಯಾವುದು ಅಂತ ಕೇಳ್ತಿದ್ರೆ ಸೊ ಯಾವ್ದಾದ್ರು ನೀವು 2 ಎಕ್ಸಾಂಪಲ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ಡೆಫಿನೇಷನ್ ಬರೀಲಿಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಮತ್ತೆ 2 ಎಕ್ಸಾಂಪಲ್ ಬರೀತೀರಾ, ಒಂದೊಂದು ಎಕ್ಸಾಂಪಲ್ಗೆ 1 ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್ ಇದೆ. ಸೊ 4 questions of 3 marks is done. Next, see. Through induced abortion involves ethical and emotional issues. It has been legalized in India. Justify the statement with any 3 reasons why MTPs are essential. So it is MTPs ಏನಾಗುತ್ತೆ, it will cause ethical and emotional issues. ಆದ್ರೂ ಕೂಡ ಇಂಡಿಯಾದಲ್ಲಿ ಲೀಗಲೈಸ್ ಮಾಡಿದ್ದಾರೆ, ಯಾಕಿರ್ಬೋದು. ಸೊ ಅಲ್ಟಿಮೇಟ್ಲಿ what they are going, what they indirectly they are making you to write, that is ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಯಾಕೆ MTPs essential ಅಂತ ನೀವು ಬರಿಬೇಕು. ದಟ್ ಈಸ್ ನಾನು ಇಲ್ಲಿ ಮತ್ತೆ ಅಗೇನ್ ಸ್ವಲ್ಪ ಕೀ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದೀನಿ, ನೀವು ಎಲಾಬರೇಟ್ ಮಾಡಿ ಆನ್ಸರ್ ಮಾಡ್ತೀರಾ. ಹಾರ್ಮ್ಫುಲ್ ಆರ್ ಫರ್ಟಲ್ ಐದರ್ ಟು ಮದರ್ ಆರ್ ಟು ಫೀಟಸ್. ತಾಯಿ ಹೆಲ್ತ್ಗೆ ಏನಾದರೂ ತೊಂದರೆ ಇದ್ದಾಗ ಅಥವಾ ಹುಟ್ಟೋ ಮಗುಗೆ ಏನಾದರೂ ತೊಂದರೆ ಇದ್ದಾಗ ಏನ್ ಮಾಡ್ತಾರೆ, ಅಬೋರ್ಷನ್ ಮಾಡ್ತಾರೆ. ಅಥವಾ ಇಫ್ ಚೈಲ್ಡ್ ಬಾರ್ನ್ ವಿತ್ ಅಬ್ನಾರ್ಮಲಿಟೀಸ್, ಸೊ ಟೆಸ್ಟ್ ಮಾಡಿದಾಗ ಅಬ್ನಾರ್ಮಲಿಟೀಸ್ ಏನಾದರೂ ಇದ್ರೆ, ಹ್ಯಾಂಡಿಕ್ಯಾಪ್ ಚೈಲ್ಡ್ ಆಗಿ ಏನಾದರೂ ಗ್ರೋ ಆಗ್ತಾ ಇದ್ರೆ ಅಂತ ಚೈಲ್ಡ್ ಏನು ಡಿಲಿವರಿ ಆಗೋಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ, ಅಬೋರ್ಷನ್ ಮಾಡ್ತಾರೆ. ಅಥವಾ ರೇಪ್ ಕೇಸಸ್ ಅಲ್ಲಿನೂ ಕೂಡ ಇದು ಸಾಧ್ಯ ಇದೆ. ಸೊ ದಿಸ್ ಇಸ್ ವೈ ಇಟ್ ಈಸ್ ಎಸೆನ್ಷಿಯಲ್ ಅಂಡ್ ದಟ್ ಈಸ್ ವೈ ಇಟ್ ಇಸ್ legalized in India. Next, write the diagrammatic representation of Miller's experiment. This is very very important. Every time ಈ ಕ್ವಶನ್, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಹಿಯರ್ ಯು ನೀಡ್ ಟು ಲೇಬಲ್ 6 ಲೇಬಲಿಂಗ್ ಕಂಪಲ್ಸರಿ, ಮಿನಿಮಮ್ 6 ಲೇಬಲಿಂಗ್ ಇರಬೇಕು. ಸೊ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಏನು ಡಯಾಗ್ರಾಮ್ ಇದೆಲ್ಲ ಡ್ರಾ ಮಾಡಿ. ಸೊ ಪೇಜ್ ನಂಬರ್ ಇಲ್ಲಿದೆ. ಸೊ ನಾನು ಯಾವ್ದಾವ್ದು ಪೇಜ್ ನಂಬರ್ ಹಾಕಿದ್ದೀನಲ್ಲ ಅದೆಲ್ಲ ಓಲ್ಡ್ NCERT. ಮತ್ತೆ ಈ ವಿಡಿಯೋನ ಪಾರ್ಟ್ 1 ನೀವು ನೋಡ್ಬೇಕು. ಮತ್ತೆ ಟೋಟಲ್ ಹೋಲ್ ಸಿಲೆಬಸ್ ನ ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ರಲ್ಲ ಕರ್ನಾಟಕ PU ಬೋರ್ಡ್, ಸೊ ಆ ಪೇಪರ್ಸ್ ಕೂಡ ನೀವು ಸಾಲ್ವ್ ಮಾಡ್ಬೇಕು ಅಂತಂದ್ರೆ, ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದೀನಿ, ಮುಂಚೆಯಿಂದನೇ ನೋಡ್ತಾ ಬಂದಿರೋರಿಗೆ ಗೊತ್ತಿದೆ. ಸೊ ದಟ್ ಈಸ್ ಇದೇ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಹೋಗ್ತೀರಾ, ಪ್ಲೇ ಲಿಸ್ಟ್ ಹೋಗಿ ಥಿಯರಿ ಎಕ್ಸಾಮ್ ಅಂತ ಹೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದ್ರಲ್ಲಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಾ ವಿಡಿಯೋಸ್ ಸಿಗುತ್ತೆ. ಇದಲ್ದೇನೆ ಟೋಟಲ್ ಮಿಡ್-ಟರ್ಮ್ ಪೋರ್ಷನ್ ಏನಿದೆ ಅದರ ಎಲ್ಲಾ ಪೋರ್ಷನ್ ಅನ್ನ ಸೇರಿಸ್ಬಿಟ್ಟು MCQs ಇದೆ. ಒಂದೊಂದು ಲೆಸನ್ 15 to 10 ಕ್ವೆಶನ್ಸ್ ಮಾಡೆಲ್ MCQs ಇದೆ. ಸೊ ಅದು ಟೋಟಲ್ ಅಪ್ ಟು 90 MCQs ಇದೆ. ಆ MCQs ನ ಎಕ್ಸ್ಪ್ಲೇನ್ ಮಾಡಿ ಸಾಲ್ವ್ ಮಾಡಿ ನಾನು ಮ್ಯಾರಥಾನ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ಕೂಡ ನೀವು ಮಿಸ್ ಮಾಡ್ಲಿಲ್ಲ ನೋಡಿ. ಹಾಗೆ ಫಸ್ಟ್ PUCಗೂ ಕೂಡ ಒಂದು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿಸಿದೀನಿ, ಸೊ ಅದನ್ನು ಕೂಡ ಯಾರಾದ್ರೂ ಇದ್ರೆ ಸಜೆಸ್ಟ್ ಮಾಡಿ. ನೆಕ್ಸ್ಟ್, what is Hardy-Weinberg principle? List any 4 factors that affect Hardy-Weinberg equilibrium. ನೋಡಿ, ವಾಟ್ ಇಸ್ Hardy-Weinberg ಪ್ರಿನ್ಸಿಪಲ್ ಅಂತ ಕೇಳಿದಾಗ ನೀವು ಇಲ್ಲಿ Hardy-Weinberg ಪ್ರಿನ್ಸಿಪಲ್ ನ ಡೆಫಿನೇಷನ್ ಬರೀತೀರಾ. ನೆಕ್ಸ್ಟ್, ಫ್ಯಾಕ್ಟರ್ಸ್ ಏನೇನು, ಜೀನ್ ಮ್ಯೂಟೇಷನ್, ಜೀನ್ ಡ್ರಿಫ್ಟ್, ಜೆನೆಟಿಕ್ ಡ್ರಿಫ್ಟ್ ಮ್ಯೂಟೇಷನ್, ಮತ್ತೆ ಜೆನೆಟಿಕ್ ರೀಕಾಂಬಿನೇಷನ್, ನ್ಯಾಚುರಲ್ ಸೆಲೆಕ್ಷನ್, ಇದೆಲ್ಲ ಫ್ಯಾಕ್ಟರ್ಸ್. ಸೊ ದಿಸ್ ಇಸ್ ಆಲ್ಸೋ ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವುದು, Hardy-Weinberg ಈಕ್ವಿಲಿಬ್ರಿಯಂ ಮೇಲೆ ಕಂಪಲ್ಸರಿ MCQs ಗಾದ್ರೂ ಆಗಿರ್ಬೋದು ಅಥವಾ ಈ ತರ 2 ಮಾರ್ಕ್ಸ್ ಕ್ವಶನ್ ಗಾದ್ರೂ ಆಗಿರ್ಬೋದು ಎವಲ್ಯೂಷನ್ ಇಂದ ಕಂಪಲ್ಸರಿ ಕೇಳ್ತಿದ್ದಾರೆ. ಸೊ ಎವಲ್ಯೂಷನ್ ಅಲ್ಲಿ ಮೇಜರ್ ಆಗಿ ರಿಪೀಟ್ ಆಗ್ತಾ ಇರೋದು ಕಾನ್ಸೆಪ್ಟ್ಸ್ ಯಾವ್ದು ಅಂದ್ರೆ, ಒಂದು Hardy-Weinberg, ಇನ್ನೊಂದು ಹ್ಯೂಮನ್ ಎವಲ್ಯೂಷನ್, ಮತ್ತೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್, ಇದೆಲ್ಲ ಬಹಳ ಸರಿ ರಿಪೀಟ್ ಆಗಿದೆ. ಸೊ ಈ ತರ ನೀವು ಪ್ರತಿ ಸರಿ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ರಿಪೀಟ್ ಆಗಿರೋದನ್ನ NCERT ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ದಟ್ ಈಸ್ ಮೆನಿ ಟೈಮ್ ಇಟ್ ಇಸ್ ರಿಪೀಟೆಡ್ ಅಂತ ಹೇಳಿ ಆರ್ ಅಂತ ಹಾಕೊಳ್ಳಿ. ಅಂದ್ರೆ ಜಾಸ್ತಿ ಸರಿ ರಿಪೀಟ್ ಆಗಿರೋದು ಅಲ್ಲಿ ಆರ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಂತ ಕಾನ್ಸೆಪ್ಟ್ಸ್ ಏನಾಗುತ್ತೆ, ನೀವು ಮಿಸ್ ಮಾಡ್ಲಿಲ್ಲಂಗೆ ಓದ್ಬೇಕಾದ್ರೆ ಅದನ್ನ ಓದ್ಬೇಕು. ಸಪೋಸ್ ಈಗ ಯಾವ್ದಾದ್ರು ಓದ್ಬೇಕಾದ್ರೆ ಕೆಲವೊಂದು ಕಾನ್ಸೆಪ್ಟ್ ಟೈಮ್ ಆಗಿಲ್ಲ ಅಂದ್ರೆ ಮಿಸ್ ಆದ್ರೆ, ನೀವು ಯಾವ್ದು ಜಾಸ್ತಿ ರಿಪೀಟ್ ಆಗಿಲ್ಲ ಅಂತದನ್ನ ಮಿಸ್ ಮಾಡ್ಬೋದು, ರಿಪೀಟ್ ಆಗಿರೋದನ್ನ ನೀವು ಮಿಸ್ ಮಾಡಕ್ ಹೋಗ್ಬಾರ್ದು. ಸೊ ದಟ್ಸ್ ವೈ ಯು ನೀಡ್ ಟು ಮೆನ್ಷನ್
ವೆದರ್ ಇಟ್ ಈಸ್ ರಿಪೀಟೆಡ್ ಆರ್ ಇಟ್ ಈಸ್ ನಾಟ್ ಹೈಲಿ ರಿಪೀಟೆಡ್ ಅಂತ ಹೇಳಿ ನೀವು NCERT ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೊ ಅಲ್ಲಿಗೆ 3 ಮಾರ್ಕ್ಸ್ ಕ್ವೆಶನ್ ಮುಗಿತು. 5 ಮಾರ್ಕ್ಸ್ ಕ್ವೆಶನ್ ನೋಡಿ. ಸೊ 7 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಇದರಲ್ಲಿ 5 ಅಟೆಂಡ್ ಮಾಡಬೇಕು, ಸಾರಿ 4 ಅಟೆಂಡ್ ಮಾಡಬೇಕು. ನೆಕ್ಸ್ಟ್, ಡಿಫರೆಂಟ್ ಸ್ಟ್ರಕ್ಚರ್ಸ್ ಆರ್ ಫಾರ್ಮ್ಡ್ ಇನ್ and many events takes place after double fertilization in angiosperms. Explain those structures and events. ನೋಡಿ ಏನಂತ ಹೇಳ್ತಾ ಇದ್ದಾರೆ, ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ಬಹಳಷ್ಟು ಇವೆಂಟ್ಸ್ ಆಗುತ್ತೆ ಮತ್ತೆ ಬಹಳಷ್ಟು ಸ್ಟ್ರಕ್ಚರ್ಸ್ ಎಲ್ಲ ಫಾರ್ಮೇಶನ್ ಆಗುತ್ತೆ. ಆ ಸ್ಟ್ರಕ್ಚರ್ಸ್ ನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಏನೇನು ಇವೆಂಟ್ ಆಗ್ತಾ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕ್ವೆಶನ್ ಗೆ ನೀವು ಯಾವ ತರ ಆನ್ಸರ್ ಮಾಡಬೇಕು? ಸೊ ಇಟ್ ಮಸ್ಟ್ ಕಂಟೈನ್ 200 to 250 ವರ್ಡ್ಸ್. ಸೊ ಎಲಾಬೊರೇಟ್ ಮಾಡಿ ಏನಂತ ಬರೀತೀರಾ? ಫಸ್ಟ್ ಡಬಲ್ ಫರ್ಟಿಲೈಸೇಷನ್ ಆಗಿದ ತಕ್ಷಣ ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗುತ್ತೆ? PEN ಏನದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಯಾವಾಗ 1 ಮೇಲ್ ಗ್ಯಾಮೆಟ್ ಮತ್ತೆ 2 ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆದಾಗ N ದಟ್ ಇಸ್ 3N ದಟ್ ಈಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮೇಶನ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಏನು, ಒಂದು ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಎಕ್ಸೆಲ್ ಫಾರ್ಮೇಶನ್ ಏನಾಗುತ್ತೆ? ಝೈಗೋಟ್. ಸೊ ಇದನ್ನ ಬರೀತೀರಾ. ನೆಕ್ಸ್ಟ್ ಝೈಗೋಟ್ ಏನಾಗುತ್ತೆ? ಎಂಬ್ರಿಯೋ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. PEN ಏನಾಗುತ್ತೆ? ಎಂಡೋಸ್ಪರ್ಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಮತ್ತೆ ಎಂಡೋಸ್ಪರ್ಮ್ ಅಂದ್ರೆ ಏನು? ಅಲ್ಲಿ ಮತ್ತೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ನೆಕ್ಸ್ಟ್ ಎಂಡೋಸ್ಪರ್ಮ್ ಏನಕ್ಕೆ ಫಸ್ಟ್ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ, ನೆಕ್ಸ್ಟ್ ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ಎಂಬ್ರಿಯೋಗೆ ಏನ್ ಬೇಕು? ಎಂಡೋಸ್ಪರ್ಮ್ ದಟ್ ಈಸ್ ನ್ಯೂಟ್ರಿಷನ್. ಸೊ ಎಂಬ್ರಿಯೋ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಯಾವುದು ಅಂತ ಅಂದ್ರೆ ಎಂಡೋಸ್ಪರ್ಮ್. ಅದೇನ್ ಕೊಡ್ತಾ ಇದೆ? ಊಟ. ಸೊ ದಟ್ ಈಸ್ ಇಟ್ ಈಸ್ ಗಿವಿಂಗ್ ನ್ಯೂಟ್ರಿಷನ್. ಸೊ ಅದನ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಎಂಬ್ರಿಯೋನ ಡೆವಲಪ್ಮೆಂಟಲ್ ಸ್ಟೇಜಸ್ ಮೆನ್ಷನ್ ಮಾಡಿ, ಆದ್ರೆ ಒಂದು ಸ್ಮಾಲ್ ಚಿಕ್ಕದಾಗಿ ಅಲ್ಲೇ ಡಯಾಗ್ರಾಮ್ ಕೂಡ ಹಾಕಿ. ಸೊ ಯಾವ ತರ ಪ್ರೋ ಎಂಬ್ರಿಯೋ ಹಾರ್ಟ್ ಶೇಪ್ ಅಲ್ಲಿ ಯಾವ ತರ ಡೆವಲಪ್ ಆಗ್ತಾ ಇರುತ್ತಲ್ಲ, ಸೊ ಅದನ್ನ ಕೂಡ ನೀವು ನೆಕ್ಸ್ಟ್ ಕಾಟಿಲಿಡನ್ಸ್ ಡೆವಲಪ್ ಆಗುತ್ತಲ್ಲ, ಸೊ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ಅದಾದ್ಮೇಲೆ ಎಂಬ್ರಿಯೋ ಆದ್ಮೇಲೆ ನೆಕ್ಸ್ಟ್ ಸೀಡ್ ಫಾರ್ಮೇಶನ್, ನೆಕ್ಸ್ಟ್ ಫ್ರೂಟ್ ಫಾರ್ಮೇಶನ್, ಇದೆಲ್ಲ ಪಾಯಿಂಟ್ಸ್ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು. ನೋಡಿ ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್ ಪ್ರಾಸೆಸಸ್. ಏನಂತ ಹೇಳ್ತಾರೆ? ಇದು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಜಸ್ಟ್ ಡೆಫಿನೇಷನ್ಸ್ ಅಷ್ಟೇ ಬರ್ಕೊಂತ ಹೋದ್ರೆ ಆಯ್ತು. ಮೆನ್ಸ್ಟ್ರುಯೇಷನ್ ಅಂತ ಅಂದ್ರೆ ಏನು, ಓವ್ಯುಲೇಷನ್ ಅಂದ್ರೆ ಏನು, ಇಂಪ್ಲಾಂಟೇಷನ್, ಪಾರ್ಚುರೇಷನ್, ಲ್ಯಾಕ್ಟೇಷನ್. ಸೊ ಒಂದೊಂದು ಲೈನ್ ಅಲ್ಲಿ ನೀವು ಡೆಫಿನೇಷನ್ ಬರೆದ್ರೆ ಮುಗೀತು. 5 ಡೆಫಿನೇಷನ್, 5 ಮಾರ್ಕ್ಸ್. ನೆಕ್ಸ್ಟ್, illustrate inheritance of 2 genes in pea plants with reference to seed shape and seed color. Shape and color ಅಂದ್ರೆ seed shape ಮತ್ತೆ seed color and derive the phenotypic ratio. ಸೊ ಫಿನೋಟಿಪಿಕ್ ರೇಷಿಯೋ ಅಷ್ಟೇ ಕೇಳ್ತಾ ಇದ್ರೆ. ಸೊ 2 ಜೀನ್ ಇನ್ಹೆರಿಟೆನ್ಸ್ ಅಂತ ಅಂದ್ರೆ ಏನು? ದಟ್ ಇಸ್ 2 ಜೀನ್ ಇನ್ಹೆರಿಟೆನ್ಸ್ ಅಂತ ಅಷ್ಟೇ ಕೇಳ್ತಾರೆ ಕೆಲವೊಂದ್ಸರಿ ಕ್ವೆಶನ್. ಇಲ್ಲುಸ್ಟ್ರೇಟ್ ದ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಇನ್ ಅ ಪೀ ಪ್ಲಾಂಟ್ ಅಂತ ಅಷ್ಟೇ ಕೇಳ್ತಾರೆ. ಸೊ 2 ಜೀನ್ ಇನ್ಹೆರಿಟೆನ್ಸ್, 1 ಜೀನ್ ಇನ್ಹೆರಿಟೆನ್ಸ್ ಅಂತಂದ್ರೆ 2 ಜೀನ್ ಇನ್ಹೆರಿಟೆನ್ಸ್ ಅಂದ್ರೆ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಬರೀತೀರಾ. 1 ಜೀನ್ ಇನ್ಹೆರಿಟೆನ್ಸ್ ಅಂತಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಬರೀತೀರಾ. ಅಥವಾ 1 ಜೀನ್ ಇನ್ಹೆರಿಟೆನ್ಸ್ ಶೋಯಿಂಗ್ ಲಾ ಆಫ್ ಡಾಮಿನೆನ್ಸ್ ಅಂತಾನೂ ಕೂಡ ಕೇಳ್ತಾರೆ. ಸೊ ಅವಾಗೂ ಕೂಡ ಯಾವ್ದು ಬರೀಬೇಕು? ದಟ್ ಈಸ್ ಮೋನೋಹೈಬ್ರಿಡ್ ಕ್ರಾಸ್. ಸೊ ಲಾ ಇದ್ರ ಬೇಸಿಸ್ ಮೇಲೆ ಫಾರ್ಮೇಶನ್ ಆಗಿರೋ ಲಾಸ್, ಫಾರ್ಮುಲೇಟ್ ಆಗಿರುವಂತಹ ಲಾಸ್, ಅಥವಾ 2 ಜೀನ್ ಇನ್ಹೆರಿಟೆನ್ಸ್, ಈ ಟೈಪ್ ಕ್ವೆಶನ್ಸ್ ಅವರು ನಿಮಗೆ ಕೇಳ್ತಾರೆ. ಸೊ 2 ಜೀನ್ ಇನ್ಹೆರಿಟೆನ್ಸ್ ಅಂತ ಅಂದ್ರೆ ಏನು? ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ನ ಕಂಪ್ಲೀಟ್ ಆಗಿ ಇಲ್ಲುಸ್ಟ್ರೇಟ್ ಅಂತಂದ್ರೆ ಫ್ಲೋ ಚಾರ್ಟ್ ಇದೆಲ್ಲ ಅದನ್ನ ಬರ್ದ್ಬಿಟ್ಟು ಫಿನೋಟಿಪಿಕ್ ರೇಷಿಯೋ ಬರೆದ್ರೆ ಸಾಕು. ಜೆನೆಟಿಕ್ ರೇಷಿಯೋ ಅವರು ಕೇಳಿಲ್ಲ. ನೆಕ್ಸ್ಟ್, ಸಾಲ್ವ್ ದ ಫಾಲೋಯಿಂಗ್ ಜೆನೆಟಿಕ್ ಪ್ರಾಬ್ಲಮ್ಸ್. ಸೊ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂದ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವೆಶನ್ ಇಸ್ ಫಾರ್ 3 ಮಾರ್ಕ್ಸ್. ಸೊ ದಿಸ್ ಕಮ್ಸ್ ಔಟ್ ಸ್ಪ್ಲಿಟ್ ಕ್ವೆಶನ್. 3 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ನ ಕ್ವೆಶನ್ ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ ಕ್ವೆಶನ್ ಏನಿದೆ ನೋಡಿ. ಫೈಂಡ್ ಔಟ್ ದ ಪಾಸಿಬಲ್ ಫಿನೋಟೈಪ್ಸ್ ಅಂಡ್ ಜಿನೋಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ ಯೂಸಿಂಗ್ ಅ ಪನ್ನೆಟ್ ಸ್ಕ್ವೇರ್ where their father is heterozygous for blood group A and mother is heterozygous for blood group B. ನೋಡಿ, ಫಾದರ್ ಮತ್ತೆ ಮದರ್ ಬೋತ್ ಆರ್ ಹೆಟರೋಸೈಗಸ್ ಫಾರ್ ಬ್ಲಡ್ ಗ್ರೂಪ್ A and B ಅಂತ ಹೇಳಿದ್ದಾರೆ. ಸೊ ಫಾದರಿನ ಕಂಡೀಷನ್ ಏನಿದೆ? ಹೆಟರೋಸೈಗಸ್ ಫಾರ್ ಬ್ಲಡ್ ಗ್ರೂಪ್ A ಅಂತ ಅಂದ್ರೆ IAI ಅಂತ ತಗೋಬೇಕು. IAIA ಅಂತ ತಗೊಳಂಗಿಲ್ಲ, ಯಾಕಂದ್ರೆ ದಟ್ ವಿಲ್ ಬಿಕಮ್ ಹೋಮೋಸೈಗಸ್. ನೆಕ್ಸ್ಟ್, ಮದರ್ ಇಲ್ಲಿ IBI ಅಂತ ತಗೋಬೇಕು, ಬಿಕಾಸ್ ದೇ ಆರ್ ಆಸ್ಕಿಂಗ್ ಅಬೌಟ್ ಹೆಟರೋಸೈಗಸ್ ಕಂಡೀಷನ್. ಸೊ ಇಲ್ಲಿ IB ಅಂತ ತಗೊಳಕ್ ಬರೋದಿಲ್ಲ. ಅದೇ ಹೋಮೋಸೈಗಸ್ ಅಂತ ಕೇಳಿದ್ರೆ ನೀವು IB ಅಂತ ತಗೋಬೇಕು, ಇಲ್ಲಿ IA ಅಂತ ತಗೋಬೇಕು. ಸೊ ಇದು ಪೇರೆಂಟ್ಸ್ ಆದ್ರೆ ಗ್ಯಾಮೆಟ್ಸ್ ಏನಾಗುತ್ತೆ? ಸಪರೇಟ್ ಗ್ಯಾಮೆಟ್ಸ್, ಡಿಫರೆಂಟ್ ಇರೋದ್ರಿಂದ, ಹೆಟರೋಸೈಗಸ್ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ಸಪರೇಟ್ ಆಗಿ ಗ್ಯಾಮೆಟ್ಸ್ ಫಾರ್ಮೇಶನ್ ಮಾಡುತ್ತೆ. ಸೊ ಗ್ಯಾಮೆಟ್ಸ್ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಯಾವ ತರ ನೀವು ನೆಕ್ಸ್ಟ್ ಜನರೇಷನ್ ಅಂದ್ರೆ ನೆಕ್ಸ್ಟ್ ಯಾವ ತರ ಬರ್ಕೊಂತೀರಾ ಅಂತಂದ್ರೆ ದಟ್ ಇಸ್ ಪೊನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಬರೀತೀರಾ. ಸೊ ದಟ್ ಇಸ್ IAI ಒಂದು, IBI1. ಸೊ ನಿಮಗೆ ಏನ್ ಸಿಗುತ್ತೆ? ಸೊ ದಿಸ್ ಇಸ್ ದ ಕಂಡೀಷನ್ ವಿ ವಿಲ್ ಗೆಟ್. ಸೊ IAIB ಅಂತ ಅಂದ್ರೆ ಏನು? AB ಫಿನೋಟೈಪ್, ದಟ್ ಇಸ್ AB ಬ್ಲಡ್ ಗ್ರೂಪ್ ಆಗುತ್ತೆ.
ನೆಕ್ಸ್ಟ್ IBI ಅಂತಂದ್ರೆ B ಬ್ಲಡ್ ಗ್ರೂಪ್, IAI ಅಂತಂದ್ರೆ A ಬ್ಲಡ್ ಗ್ರೂಪ್, II ಅಂತಂದ್ರೆ O ಬ್ಲಡ್ ಗ್ರೂಪ್. ನೋಡಿ ಫಾದರ್ ಮತ್ತೆ ಮದರ್ ಎರಡು A ಮತ್ತೆ B ಗೆ ಹೆಟೆರೋಜೈಗಸ್ ಇದ್ದಾಗ we will get all different kinds of progeny, that is AB, B, A ಮತ್ತೆ O ಎಲ್ಲ ಕಂಡೀಷನ್ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ. So this is the phenotypic ratio 1:1:1:1. Then tell me the genotypic ratio in the comment section. So genotypic ratio ಏನಾಗುತ್ತೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. So this is about the question A from 38th. ಸೊ ಅವ್ರು ಏನ್ ಕೇಳಿದ್ರು, ಜಿನೋಟೈಪ್ ಮತ್ತೆ ಫಿನೋಟೈಪ್ ಎರಡು ಬೇರೆ ಕೇಳಿದಾರಲ್ವಾ, ಸೊ ಜಿನೋಟೈಪ್ ಏನು ಅಂತ ನನಗೆ ತಿಳಿಸಿ. ನೆಕ್ಸ್ಟ್, ಸ್ಟಾರ್ಚ್ ಸಿಂಥಸಿಸ್ ಈಸ್ ಇನ್ ಪೀ ಸೀಡ್ಸ್ ಈಸ್ ಕಂಟ್ರೋಲ್ಡ್ ಬೈ a single gene that has 2 alleles. So if 1/4 of 760 seeds are wrinkled, how many seeds will be of intermediate size? ನೋಡಿ ಪಿ ಸ್ಟಾರ್ಚ್ ಸಿಂಥಸಿಸ್ ಮತ್ತೆ ಪಿ ಅಂದ ತಕ್ಷಣ ನಮಗೆ ಏನ್ ಫ್ಲಾಶ್ ಆಗಬೇಕು, ಇದು ಯಾವ್ದ್ರ ಬಗ್ಗೆ ಕಾನ್ಸೆಪ್ಟ್ ಕೇಳಿದ್ದಾರೆ, ದಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ ತಕ್ಷಣ ಇದು ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರೀಬಹುದು, ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಹೇಳ್ತೀನಿ. ಸೊ ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನ್ ಅಂತ ಹೇಳಿದ್ದಾರೆ, 1/4 ಅಂತಂದ್ರೆ ಕಾಲ್ ಭಾಗ ಆಫ್ ಎಷ್ಟು 750 ಸೀಡ್ಸ್. ಸೊ ಟೋಟಲ್ 750 ಸೀಡ್ಸ್ ಅಲ್ಲಿ ಕಾಲ್ ಭಾಗ ಯಾವ ತರ ಇದೆ ಅಂತಂದ್ರೆ ರಿಂಕಲ್ ಸೀಡ್ಸ್ ಇದೆ. ಹಂಗಂದ್ರೆ ಇಂಟರ್ಮೀಡಿಯೇಟ್ ಸೀಡ್ಸ್ ಎಷ್ಟಿರ್ಬೋದು 716 ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕ್ರಾಸ್ ಯಾವ ತರ ಇರುತ್ತೆ, ದಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಯಾವ ತರ ಇರುತ್ತೆ ನೋಡೋಣ. ನೋಡಿ, ಸ್ಟಾರ್ಚ್ ಸಿಂಥಸಿಸ್ ಅಲ್ಲಿ ಒನ್ ಜೀನ್ ಶೋಸ್ ಹೌ ಮೆನಿ ಅಲಿಲ್ಸ್, 2 ಅಲಿಲ್ಸ್. ಒಂದು ಜೀನಿಗೆ ಎಷ್ಟು ಅಲಿಲ್ಸ್ ಇದೆ, 2 ಅಲಿಲ್ಸ್ ಇದೆ. ಯಾವ್ದು ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಬಿ ಇದೆ. ಸೊ ಒನ್ ಜೀನ್ ಹ್ಯಾವಿಂಗ್ 2 allele, one is capital B, another is small b, right? Next, capital B ಏನಾದ್ರೂ ಬಂತು ಪ್ಲಾಂಟ್ ಅಂತ ಅಂದ್ರೆ ಅಲ್ಲಿ ಏನಂತ ಅರ್ಥ, ಲಾರ್ಜ್ ಸ್ಟಾರ್ಚ್ ಗ್ರೇನ್ ಇದೆ ಅಂತ ಅರ್ಥ. ಸೊ ರೌಂಡ್ ಸೀಡ್ ಇರುತ್ತೆ, ಮತ್ತೆ ಅದ್ರ ಒಳಗಡೆ ಇರುವಂತಹ ಸ್ಟಾರ್ಚ್ ಏನಿರುತ್ತೆ ದೊಡ್ಡದಿರುತ್ತೆ. ಸೊ ಲಾರ್ಜ್ ಸ್ಟಾರ್ಚ್ ಗ್ರೇನ್ ಇರೋದ್ರಿಂದ ಸೀಡಿನ ಶೇಪ್ ಏನಾಗುತ್ತೆ, ನೆಕ್ಸ್ಟ್ ಸೀಡಿನ ಶೇಪ್ ಏನಾಗುತ್ತೆ, ರೌಂಡ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಸ್ಮಾಲ್ ಸ್ಟಾರ್ಚ್ ಗ್ರೇನಿನ ಸೈಜ್ ಚಿಕ್ಕದಿರೋದ್ರಿಂದ ಸೀಡ್ ಶೇಪ್ ಏನಾಗುತ್ತೆ, ರಿಂಕಲ್. ಸೊ ಸ್ಮಾಲ್ ಬಿ ಇತ್ತು ಅಂದ್ರೆ ಅದರೊಳಗಡೆ ಸ್ಟಾರ್ಚ್ ಗ್ರೇನ್ಸ್ ಏನಿದೆ ಅದರ ಸೈಜ್ ಚಿಕ್ಕದಿದೆ. ಸೊ ಹಂಗಾಗಿ ಸೀಡ್ ಯಾವ ತರ ಬರುತ್ತೆ, ರಿಂಕಲ್ ಸೀಡ್ ಡೆವಲಪ್ ಆಗುತ್ತೆ. ಸಿ, ರಿಂಕಲ್ಡ್ ಸೀಡ್. ನೆಕ್ಸ್ಟ್ ರಿಂಕಲ್ ಸೀಡ್. ಆಮೇಲೆ ಇಂಟರ್ಮೀಡಿಯೇಟ್ ಇದ್ರೆ ದೊಡ್ಡದು ಇಲ್ಲ ಸ್ಟಾರ್ಚ್ ಗ್ರೇನ್, ಚಿಕ್ಕದನ್ನು ಕೂಡ ಕಂಪ್ಲೀಟ್ ಆಗಿ ಚಿಕ್ಕದನ್ನು ಕೂಡ ಇಲ್ಲ. ಸೊ ಇಂಟರ್ಮೀಡಿಯೇಟ್ ಸೈಜ್ ಇದೆ. ಸೊ ಇಂಟರ್ಮೀಡಿಯೇಟ್ ಸೈಜ್ ಇದ್ದಾಗ ಸೀಡಿನ ಸೈಜ್ ಕೂಡ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಇರುತ್ತೆ. ಗೊತ್ತಾಗ್ತಿದೆನಾ? ಸೊ ದಿಸ್ ಇಸ್ ದ ಕಂಡೀಷನ್. ಸೊ ಈಗ ಈ ಕ್ರಾಸ್ ನೋಡಿ, ಪೇರೆಂಟ್ಸ್ ಕ್ಯಾಪಿಟಲ್ ಬಿ ರೌಂಡ್ ಸೀಡ್, ಸ್ಮಾಲ್ ಬಿ ರಿಂಕಲ್ ಸೀಡ್. ಗ್ಯಾಮೆಟ್ಸ್ ಏನಾಗುತ್ತೆ, ಹೋಮೋಸೈಗಸ್ ಇರೋದ್ರಿಂದ ಒಂದೇ ಟೈಪ್ ಗ್ಯಾಮೆಟ್ ಬರೋದು. ಸೊ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಸೊ F1 ಜನರೇಷನ್ ಅಲ್ಲಿ ನೋಡಿ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದು ಬರುತ್ತೆ. ನೆಕ್ಸ್ಟ್ ಸೆಲ್ಫಿಂಗ್ ಮಾಡಿದಾಗ F2 ಜನರೇಷನ್ ಅಲ್ಲಿ ಈ ತರ ಪ್ರೋಜೆನಿ ಸಿಗುತ್ತೆ. ದಟ್ ಈಸ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ನೆಕ್ಸ್ಟ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ. ಸೊ ಇನ್ಕಂಪ್ಲೀಟ್ ಆಗಿರೋದ್ರಿಂದ ಒಂದು ರೌಂಡ್ ಸೀಡ್ ಇರುತ್ತೆ, ಒಂದು ರಿಂಕಲ್ ಸೀಡ್ ಇರುತ್ತೆ, ಇನ್ನು 2 ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ. ಸೊ ಇದರಿಂದ ನಮಗೆ ಏನಂತ ಗೊತ್ತಾಯ್ತು, ಕಾಲ್ ಭಾಗ ರಿಂಕಲ್ ಇದ್ರೆ ಇನ್ನು ಕಾಲ್ ಭಾಗ ರೌಂಡ್ ಇದೆ, ಆದ್ರೆ ಅರ್ಧ ಭಾಗ ಎಷ್ಟು, ದಟ್ ಈಸ್ 50% ಆಫ್ ಇಟ್ ಈಸ್ ಇಂಟರ್ಮೀಡಿಯೇಟ್. ಸೊ 760 ಅಲ್ಲಿ ಇಂಟರ್ಮೀಡಿಯೇಟ್ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಸೊ 760 ಅಲ್ಲಿ ಇಂಟರ್ಮೀಡಿಯೇಟ್ ಎಷ್ಟಾಯ್ತು, 380. ಸೊ ಆಕ್ಚುಲ್ ಆಗಿ ನೋಡಿದ್ರೆ ಕ್ವೆಶನ್ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡ್ಬೋದು, ಬಟ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳಿ ನಾನು ಹೇಳಿದೆ. ಏನಂತ, ಇಂಟರ್ಮೀಡಿಯೇಟ್ ಸೈಜ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರೋದ್ರಿಂದ ಇಂಟರ್ಮೀಡಿಯೇಟ್ ಎಷ್ಟು ಬರುತ್ತೆ, 1/2%. ಸೊ half of the 760 will be 380. So that is the answer. ಇಲ್ಲಿ ನಿಮಗೆ ಈ ತರ ಬರ್ದು at least this this tabulation must be you must show this tabulation in your answer sheet so that they will award you 2 marks. ಸರಿನಾ? ನೆಕ್ಸ್ಟ್ 39th question ನೋಡಿ. Explain the experiment performed by
Hershey and Martha Chase to prove that DNA is a genetic material. ನೋಡಿ ಈ ಹರ್ಷಿ ಮತ್ತೆ ಚೇಸ್ ಎಕ್ಸ್ಪೆರಿಮೆಂಟ್ ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಸೊ ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಈ ಕ್ವೆಶನ್ ಯಾವ ತರ ಕೇಳ್ಬೋದು ಅಂದ್ರೆ, ದಟ್ ಈಸ್ ಅನ್ಈಕ್ವಿವೋಕಲ್ ಪ್ರೂಫ್ ದಟ್ DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ. ಸೊ ಹಂಗ್ ಬಂದಾಗ ಇದನ್ನೆಲ್ಲಿ ನಾವು ಓದ್ಲೇ ಇಲ್ಲ ಅಂತ ಹೇಳಿ ಅನ್ಕೋಬೇಡಿ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ದೇ ಆರ್ ಆಸ್ಕಿಂಗ್ ಅಬೌಟ್ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಸೊ ಆ ತರನು ಕೂಡ ನಿಮಗೆ ವರ್ಡ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಕ್ವೆಶನ್ಸ್ ಕೇಳ್ಬೋದು. ಸೊ ಹಂಗ್ ಬಂದ್ರೂ ಕೂಡ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. Next. 40th question ನೋಡಿ. From the given representation of a eukaryotic gene sequence, derive the following. ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಯಾವುದು ಅಂತೆ? ಯೂಕ್ಯಾರಿಯೋಟಿಕ್ ಇನ ಜೀನ್ ಅಂತೆ. ಸೊ ಯೂಕ್ಯಾರಿಯೋಟಿಕ್ ಜೀನಿನ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ಕೆಲವೊಂದು ಕ್ವೆಶನ್ಸ್ ಕೇಳಿದ್ದಾರೆ, ಅದನ್ನ ಆನ್ಸರ್ ಮಾಡಿ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಕ್ವೆಶನ್ಸ್ ಗೆ ಸ್ಪ್ಲಿಟ್ ಮಾರ್ಕ್ಸ್ ಇದೆ. ಫಸ್ಟ್ ಕ್ವೆಶನ್ 2 ಮಾರ್ಕ್ಸ್, ಸೆಕೆಂಡ್ ಕ್ವೆಶನ್ 2 ಮಾರ್ಕ್ಸ್, ಲಾಸ್ಟ್ ಕ್ವೆಶನ್ ಇಸ್ ಫಾರ್ 1 ಮಾರ್ಕ್ಸ್. ಸೊ ಕಂಪ್ಲೀಟ್ ಹಿಯರ್ 5 ಮಾರ್ಕ್ಸ್ ಕ್ವೆಶನ್ ಇಟ್ ಇಸ್. ನೋಡಿ, ಬಾಕ್ಸಸ್ ಶೋನ್ ರೆಪ್ರೆಸೆಂಟ್ ಇಂಟ್ರಾನ್ಸ್. ಈ ಬಾಕ್ಸ್ ಅಲ್ಲಿ ಇರುವಂತಹ ಕೋಡಾನ್ಸ್ ಏನಿದೆ ಅಂತೆ, ಇದೆಲ್ಲ ಇಂಟ್ರಾನ್ಸ್ ಇದೆ ಅಂತೆ. ಸೊ ನೋಡಿ, 3 ಪ್ರೈಮ್ ಟು 5 ಪ್ರೈಮ್, 5 ಪ್ರೈಮ್ ಟು 3 ಪ್ರೈಮ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಸರಿ ಅಲ್ವಾ? ಸೊ ಇದು ಏನು ಅಂತಂದ್ರೆ ಒಂದು DNA ಇದೆ. DNA ಇಂದ ನೆಕ್ಸ್ಟ್ ಏನಾಗುತ್ತೆ? RNA ಆಗುತ್ತೆ. ಸೊ ಹಂಗಾದ್ರೆ ನೋಡೋಣ. ಸೊ ಈ DNA ಅಲ್ಲಿ ಕೋಡಿಂಗ್ ಸೀಕ್ವೆನ್ಸ್ ಕೂಡ ಇದೆ, ನಾನ್ ಕೋಡಿಂಗ್ ಸೀಕ್ವೆನ್ಸ್ ಕೂಡ ಇದೆ. ಸೊ ಇಂಟ್ರಾನ್ಸ್ ನ ಏನ್ ಮಾಡ್ಬೇಕು? ರಿಮೂವ್ ಮಾಡ್ಬೇಕು, ಯಾಕಂದ್ರೆ ಇದು ಕೋಡ್ ಆಗೋದಿಲ್ಲ. ಎಕ್ಸಾನ್ಸ್ ಈಸ್ ಎಕ್ಸ್ಪ್ರೆಸಿವ್, ಸೊ ಇಟ್ ವಿಲ್ ಕೋಡ್. ಸೊ ಇನ್ ಮಿಕ್ಕಿರೋದೆಲ್ಲ ಏನಾಗುತ್ತೆ? ಕೋಡ್ ಆಗುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಕ್ವಶನ್ ಕೇಳ್ತಾರೆ, ನೋಡೋಣ. ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆನ್ HNRNA. ನೋಡಿ, ಈ ವರ್ಡ್ ನಿಮಗೆ ಅರ್ಥ ಆದ್ರೆ ಒಂದೇ ನಿಮಿಷದಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಇಂಥ ಕ್ವೆಶನ್ಸ್ ನೀವು ಅಟೆಂಡ್ ಮಾಡೋದ್ರಿಂದ ನೀವು ಟೈಮ್ ಉಳಿಸ್ಬೋದು. ಈಸಿಯಾಗಿ ಇಷ್ಟು ಬರೋದ್ರೆ ಮುಗೀತು ಆನ್ಸರ್. ನೋಡಿ, HNRNA ಅಂತಂದ್ರೆ ಏನು? ಹೆಟ್ರೋಜಿನಸ್ ನ್ಯೂಕ್ಲಿಯಸ್ RNA. ಸೊ ಮೀನ್ಸ್ ಹಿಯರ್ it contains both exons and introns. ಸೊ ಎಕ್ಸಾನ್ಸ್ ಮತ್ತೆ ಇಂಟ್ರಾನ್ಸ್ ಇರುವಂತಹ RNA ಬರೀರಿ ಅಂತ ಕೇಳ್ತಾ ಇದ್ರೆ, RNA ಬರೀಬೇಕು ಅಂತಂದ್ರೆ ನಾವು ಒಂದು ಟ್ರಿಕ್, ಈಸಿ ಟ್ರಿಕ್ ಏನ್ ಬರೀಬೇಕು ನೋಡಿ. ಇದು ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ವಾ? 3 ಪ್ರೈಮ್ ಟು 5 ಪ್ರೈಮ್ ಇರೋದು ಟೆಂಪ್ಲೇಟ್ ಸ್ಟ್ರಾಂಡ್, 5 ಪ್ರೈಮ್ ಟು 3 ಪ್ರೈಮ್ ಇರೋದು ಇದು ಕೋಡಿಂಗ್ ಸ್ಟ್ರಾಂಡ್. ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಇರೋದನ್ನೇ ಟ್ರಾನ್ಸ್ಕ್ರೈಬ್ ಆಗ್ಬಿಟ್ಟು ಯಾವ್ದ್ರಲ್ಲಿ ಬರುತ್ತೆ? RNA ಅಲ್ಲಿ ಬರುತ್ತೆ. ಟೆಂಪ್ಲೇಟ್ ಅಲ್ಲಿ ಇರೋದು ಏನಾಗುತ್ತೆ? RNA ಅಲ್ಲಿ ನಾವು ಬರಿತೀವಿ. ಆದ್ರೆ ಟೆಂಪ್ಲೇಟ್ ಅಲ್ಲಿ ಇರುವಂತದ್ದೇ ಆಂಟಿಕೋಡಾನ್ಸ್ ಯಾವ್ದ್ರಲ್ಲಿ ಇರುತ್ತೆ? ಸೇಮ್ ಇದ್ರಲ್ಲಿ ಕೋಡಿಂಗ್. ಸೊ ಇಲ್ಲಿರೋದೇ ಸೇಮ್ ಏನಾಗುತ್ತೆ? RNA ಅಲ್ಲೂ ಕೂಡ ನಮಗೆ ಕಾಣಿಸುತ್ತೆ. ಆದ್ರೆ ಒಂದು ಮಾತ್ರ ಚೇಂಜ್. RNA ಅಂದ ತಕ್ಷಣ ನಾವ್ ಏನ್ ಚೇಂಜ್ ಮಾಡ್ಬೇಕು? ಎಲ್ಲೆಲ್ಲಿ ಥೈಮಿನ್ ಇದೆನೋ ಅಲ್ಲಿ ನಾವು ಯಾವ್ದಕ್ಕೆ ರಿಪ್ಲೇಸ್ ಮಾಡ್ಬೇಕು? ಯುರಾಸಿಲ್. Wherever there is thymine, there we need to replace that with uracil. ನೋಡಿ, ಜೀನ್ ಕೊಟ್ಬಿಟ್ಟು RNA ಬರೀರಿ ಅಂತಂದ್ರೆ ನಾವು ಇಲ್ಲಿರೋದನ್ನ ಉಲ್ಟಾ ಮಾಡ್ಬಿಟ್ಟು ಟ್ರಾನ್ಸ್ಕ್ರೈಬ್ ಮಾಡಿ, ಸಪೋಸ್ ಇಲ್ಲಿ G ಇದೆ ಅಂದ್ರೆ ಇಲ್ಲಿ C ಬರ್ದು, T ಇದ್ರೆ ಇಲ್ಲಿ U ಬರ್ದು, ಮತ್ತೆ A ಇದ್ರೆ ಮತ್ತೆ A ಅಂದ್ರೆ ಮತ್ತೆ U ಬರ್ದು, T ಅಂದ್ರೆ A ಅಲ್ವಾ? ಸಾರಿ. ಸೊ T ಅಂದ್ರೆ A ಬರ್ದು, A ಇದ್ದಾಗ U ಬರ್ದು, ಈ ತರ ನಾವು ಅಲ್ಲಿ ಇಂಟರ್ ಕನ್ವರ್ಷನ್ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿರೋದನ್ನೇ ಆಪೋಸಿಟ್ ಎಲ್ಲಿರುತ್ತೆ ನಮಗೆ? ಸಾರಿ, ಇಲ್ಲಿರೋದು ಟೆಂಪ್ಲೇಟ್ ಅಲ್ಲಿ ಇರೋದು ಆಪೋಸಿಟ್ ಎಲ್ಲಿರುತ್ತೆ ನಮಗೆ? ಕೋಡಿಂಗ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ನೀವು ಡೈರೆಕ್ಟ್ ಆಗಿ ಉದ್ದಕ್ಕೆ ಏನ್ ಬರ್ಕೊಂಡು ಹೋಗ್ತೀರಾ ಅಂತ ಅಂದ್ರೆ, ಯಾವುದು 5 ಪ್ರೈಮ್ ಟು 3 ಪ್ರೈಮ್ ಅಲ್ಲಿ ಏನಿದೆಲ್ಲ ಕೋಡಿಂಗ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಅದನ್ನ ಬರೀತೀರಾ. ಎಲ್ಲೆಲ್ಲಿ T ಕಾಣಿಸ್ತಿದೆಲ್ಲ ಅಲ್ಲಲ್ಲಿ ಏನಾಗಿ ರಿಪ್ಲೇಸ್ ಮಾಡ್ತೀರಾ? U ಅಂತ ಹೇಳಿ ರಿಪ್ಲೇಸ್ ಮಾಡ್ತೀರಾ. ನೋಡಿ, CATT GCT, CATT GCT, right? But wherever T is there, I have replaced that with uracil. ಹಂಗೆ ಬರೆದ್ರೆ ಕಂಪ್ಲೀಟ್ ಆಗಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿರೋದನ್ನೇ ಬರ್ಕೊಂಡು ಹೋಗಿ ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲೇ ಬರೀರಿ. ಎಲ್ಲೆಲ್ಲಿ ಏನು T ಇದನೋ ಅಲ್ಲಿ ಯುರಾಸಿಲ್ಗೆ ಆಮೇಲೆ ರಿಪ್ಲೇಸ್ ಮಾಡ್ಕೊಂತ ಬರ್ಬೋದು. ಅಲ್ಲಿ ಸ್ಪೇಸ್ ಬಿಟ್ಕೊಂಡು ಬರಿತಾ ಹೋಗ್ತೀರಾ, ಅಲ್ಲಿ ನೆಕ್ಸ್ಟ್ U ಅಂತ ಆಡ್ ಮಾಡ್ಕೊಂತ ಹೋಗ್ತೀರಾ. ನೆಕ್ಸ್ಟ್, ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಫ್ mRNA. ನೋಡಿ, ಹೆಟ್ರೋನ್ಯೂಕ್ಲಿಯಸ್ RNA ಅಂತ ಕೇಳಿದಾಗ ನೀವೇನ್ ಬರ್ದ್ರಿ? ಕಂಪ್ಲೀಟ್ ಆಗಿ ಬರ್ಕೊಂಡು ಹೋಗ್ಬಿಡ್ರಿ. ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಬರೇ mRNA ಅಂತ ಕೇಳಿದ್ದಾರೆ, ದಟ್ ಈಸ್ ಮೆಚೂರ್ mRNA. ಇಟ್ ಡಸ್ ನಾಟ್ ಕಂಟೈನ್ಸ್ ಇಂಟ್ರಾನ್ಸ್. ಸೊ ಇಂಟ್ರಾನ್ಸ್ ಅಲ್ಲಿ ಇರುವಂತಹ ಇಲ್ಲಿ ಏನ್ ಸೀಕ್ವೆನ್ಸ್ ಇದನ್ನ ಬಿಟ್ಟು ಇನ್ ಮಿಕ್ಕಿದೆಲ್ಲ ಬರ್ಕೊಂತ ಬರಬೇಕು. ನೋಡಿ, CAT ಇದನ್ನ
ಆಮೇಲೆ ಬಾಕ್ಸ್ ಒಳಗಡೆ TGCT ಅಂತ ಇದೆ, ಅದನ್ನ ನಾನಲ್ಲಿ ಬರ್ದಿಲ್ಲ. CAT ಇದನ್ನ CAT ಬರ್ದಿರೋದು. ಅದಾದ್ಮೇಲೆ ನೆಕ್ಸ್ಟ್ ATG ಇದನ್ನ, ನೆಕ್ಸ್ಟ್ ATG ನೋಡಿ. ಸೊ these sequences you need to remove, and remaining whatever the leftover sequence is there, that you need to write as it is, except you need to replace that T with U. Okay na? Next, number of amino acids coded by mRNA. ಈ mRNA ಇಂದ ಎಷ್ಟು ಅಮೈನೋ ಆಸಿಡ್ ಕೋಡ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ 3 ನೀವು ಮಾಡ್ಕೊಂತ ಹೋಗಿ. ಸೊ ದಿಸ್ ಇಸ್ 3, ನೆಕ್ಸ್ಟ್ ದಿಸ್ 3, ನೆಕ್ಸ್ಟ್ ದಿಸ್ 3, ನೆಕ್ಸ್ಟ್ ಇಲ್ಲಿ 3, ಸರಿನಾ? ನೆಕ್ಸ್ಟ್ ಇಲ್ಲಿ 3 ಬೇರೆ ಕಲರ್ ತಗೊಂಡು, or else I'll drop this. Next this 3, this 3, TTT, next ಇದು ಇಲ್ಲಿ ಕಂಟಿನ್ಯೂಷನ್ ಆಗುತ್ತೆ ಮತ್ತೆ ಇಲ್ಲಿ. ಸೊ ಟೋಟಲ್ ಆಗಿ ಎಷ್ಟು ಸಿಗುತ್ತೆ? ಸೊ ಟೋಟಲ್ 10 amino acid. If you count, we will get how many? 10 amino acids are formed from this sequence. ಗೊತ್ತಾಗ್ತಿದಲ್ಲ? ಸೊ ಕೋಡ್ ಆಗ್ತಿರೋಂಥದ್ದು ಯಾವುದು ಅಂತಂದ್ರೆ ಬಾಕ್ಸ್ ಅಲ್ಲಿ ಇಲ್ಲದೆ ಇರೋದು ಬಿಟ್ಟು. So that will code for amino acids. So that's why how many we will get? Total 10. Next. So ಇದು ಈ ತರ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಈ ಟೈಪ್ ಕ್ವೆಶನ್ ಕೊಟ್ಟಾಗ ಬೇಗನೆ ಬರ್ದು ಬಿಡ್ಬೋದು. ಎಲಾಬ್ರೇಟ್ ಮಾಡಿ ಬರೆಯುವಂಥದ್ದು ಲಾಂಗ್ ಎಲಾಬ್ರೇಟ್ ಆನ್ಸರ್ಸ್ ಏನು ಇರೋದಿಲ್ಲ ಇಲ್ಲಿ. ನೆಕ್ಸ್ಟ್ ಇದನ್ನು ಬೇಗ ಬರೆಯುವಂತ ಆನ್ಸರ್ ಇದು ನೋಡಿ. ರೈಟ್ ದ ನೇಮ್ ಆಫ್ ದ ಪ್ಯಾಥೋಜನ್ ಅಂಡ್ ಇಟ್ಸ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್. ಫಸ್ಟ್ ಒನ್ ಸ್ಟ್ರೆಪ್ಟೋಕೋಕಸ್ ಅಂತ ಅಂದ್ರೆ ಏನು? ಆರ್ಗಾನಿಸಮ್ ಯಾವುದು, ಪ್ಯಾಥೋಜನ್ ಯಾವುದು ಅಂತ ಬರಿಬೇಕು, ಮತ್ತೆ ಅದು ಯಾವ ತರ ಟ್ರಾನ್ಸ್ಮಿಟ್ ಆಗುತ್ತೆ ಅದನ್ನು ಕೂಡ ನೀವು ಬರಿಬೇಕಾಗುತ್ತೆ. ಸೊ ಆರ್ಗಾನಿಸಮ್ ಬರೀಲಿಕ್ಕೆ ಹಾಫ್ ಮಾರ್ಕ್ಸ್, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬರೀಲಿಕ್ಕೆ ಹಾಫ್ ಮಾರ್ಕ್ಸ್. ಸೊ ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್ಸ್. ಸೊ ಟೋಟಲ್ 5 ಮಾರ್ಕ್ಸ್. 5 ಕೊಟ್ಟಿದ್ದಾರೆ, 5 ಮಾರ್ಕ್ಸ್. ನೋಡಿ, ನ್ಯೂಮೋನಿಯಾ ಅಂದ್ರೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ಯಾವ್ದ್ರಿಂದ ಆಗುತ್ತೆ? ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಟಚಿಂಗ್ ಕಂಟಾಮಿನೇಟೆಡ್ ಸರ್ಫೇಸಸ್. ನೆಕ್ಸ್ಟ್ ಮಲೇರಿಯಾ ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ನೆಕ್ಸ್ಟ್ ಯಾವ್ದು ಅಂದ್ರೆ ಫಿಮೇಲ್ ಅನಾಫಿಲಸ್ ಮಸ್ಕಿಟೋ ವೆಕ್ಟಾರ್. ಇಲ್ಲಿ ಸೈಂಟಿಫಿಕ್ ನೇಮ್ ಇದು ಪ್ಯಾಥೋಜನ್ ಅಂತಂದ್ರೆ ಆರ್ಗಾನಿಸಮ್ ನೇಮ್ ಬರಿತಾ ಇದ್ದೀರಾ ಅಂತ ಅಂದ್ರೆ ನೀವು ಬರೆದ್ಮೇಲೆ ಕೆಳಗಡೆ ಸಪರೇಟ್ ಆಗಿ ಜೀನಸ್ ಮತ್ತೆ ಸ್ಪೀಶೀಸ್ ಅಂಡರ್ಲೈನ್ ಮಾಡಿ. ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಅಂಡ್ ಸ್ಪೀಶೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಇದು ಹೇಳ್ತಾ ಇದೀನಿ. ಸ್ಟಿಲ್ ನೀವು ಇದನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವಾಗಿನ ಮಾರ್ಕ್ಸ್ ಕಳ್ಕೊಂತಾ ಇದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಅಮೀಬಿಯೋಸಿಸ್ ಅಂತಂದ್ರೆ ಎಂಟಮಿಬೈಸ್ಟೋಲೈಟಿಕಾ ಯಾವ ತರ ಅಂತಂದ್ರೆ ಕಂಟಾಮಿನೇಟೆಡ್, ಅದು ಹಾಸ್ಟ್ ಫ್ಲೈ ಅದನ್ನ ಬರೀತಾರೆ. ನೆಕ್ಸ್ಟ್ ಫೈಲೇರಿಯಸಿಸ್ ಅಂದ್ರೆ ವುಕರೇರಿಯಾ ಬ್ಯಾಂಕ್ ಆಫ್ ಟಿ ಯಾವ್ದ್ರಿಂದ ಅಂತಂದ್ರೆ ಮಸ್ಕಿಟೋ ಬೈಟ್ ಅಂತ ಬರೀತಾರೆ. ನೆಕ್ಸ್ಟ್ ಏಡ್ಸ್ ಅಂತ ಅಂದ್ರೆ ರೈನೋ ವೈರಸ್ ಯಾವ್ದ್ರಿಂದ ಸೆಕ್ಷುವಲ್ ಕಾಂಟ್ಯಾಕ್ಟ್ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿ ನೀವು ಮೋಡ್ ಬರೀತೀರಾ. ಸೊ ದಿಸ್ ಇಸ್ ಫಾರ್ 41st ಕ್ವೆಶನ್ ಆನ್ಸರ್. ನೆಕ್ಸ್ಟ್ ಇದೆಲ್ಲ 3 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ 1 ಅಟೆಂಡ್ ಮಾಡ್ತೀರಾ. ಸೊ ದಿಸ್ ಇಸ್ ಈಸಿ. ಇಂಥ ಕ್ವೆಶನ್ಸ್ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಸ್ವಲ್ಪ ಟೈಮಲ್ಲೇ ನೀವು ಆನ್ಸರ್ ಕೂಡ ಬರ್ದು ಬಿಡ್ಬೋದು. ಡಯಾಗ್ರಾಮ್ಯಾಟಿಕ್ ವೇವ್ ಆಫ್ ಅ ಟಿಪಿಕಲ್ ಓವ್ಯೂಲ್ ಈಸ್ ಗಿವನ್ ಬಿಲೋ. ಸ್ಟಡಿ ದ ಡಯಾಗ್ರಾಮ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ನೋಡಿ, ಒಂದು ಕ್ವಶನ್ ಅಲ್ಲಿ ಐ ಥಿಂಕ್ ದೇ ಹ್ಯಾವ್ ಆಸ್ಡ್ ಯಾವುದು ಓವ್ಯೂಲ್ ಸ್ಟ್ರಕ್ಚರ್ ಬರೀಲಿಕ್ಕೆ ಹೇಳಿದ್ರಲ್ಲ, ಇಲ್ಲೇ ಇದೆ ನೋಡಿ. ಕ್ವಶನ್ ಪೇಪರ್ ಅಲ್ಲೇನೆ ನಿಮಗೆ ಆನ್ಸರ್ ಸಿಕ್ಕಿದೆ. ಸೊ ಅದಕ್ಕೆ ಫಸ್ಟ್ 15 ಮಿನಿಟ್ಸ್ ಕೊಟ್ಟಿರ್ತಾರಲ್ಲ, ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿ ಓದಿ. ಒಂದೊಂದ್ಸರಿ ಕೆಲವೊಂದು ಕ್ವಶನ್ಗೆ ಅದು ಕ್ವಶನ್ ಪೇಪರ್ ಅಲ್ಲೇನೆ ಆನ್ಸರ್ಸ್ ಇರುತ್ತೆ ನಿಮಗೆ. ಸೊ ಐಡೆಂಟಿಫೈ ದ ಟೈಪ್ ಆಫ್ ಓವ್ಯೂಲ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಫ್ಯೂನಿಕಲ್ ಅಂಡ್ ಮೈಕ್ರೋಪೈಲ್. ಫ್ಯೂನಿಕಲ್ ಮತ್ತೆ ಮೈಕ್ರೋಪೈಲ್ 90 ಡಿಗ್ರಿಯಲ್ಲಿ ಇದೆ. ಸೊ ದಿಸ್ ಇಸ್ ದಟ್ ಇಸ್ ಅನಾಟ್ರೋಪಸ್ ಓವ್ಯೂಲ್. ಆರ್ಥೋಟ್ರೋಪಸ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅನಾಟ್ರೋಪಸ್ ಓವ್ಯೂಲ್. ನೆಕ್ಸ್ಟ್, ವೇರ್ ಡಸ್ MMC ಡಿಫ್ರೆನ್ಶಿಯೇಟ್ ಇನ್ ನ್ಯೂಸೆಲ್ಲಸ್ ಆಫ್ ದ ಓವ್ಯೂಲ್? ಇಲ್ಲಿ MMC ಎಲ್ಲಿರುತ್ತೆ? ಮೈಕ್ರೋಪೈಲ್ ಅಲ್ಲಿ. ಸೊ ದಿಸ್ ಇಸ್ ದ ರೀಜನ್ ವೇರ್ MMC ವಿಲ್ differentiate, right? Next, describe the significance of various parts of the ovule. ಪ್ರತಿಯೊಂದು ಪಾರ್ಟಿನ ಒಂದೊಂದು ಪಾಯಿಂಟ್ ಬರೀರಿ, ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ಮೆನ್ಷನ್ ಮಾಡ್ಲಿಕ್ಕೆ 1 ಮಾರ್ಕ್ಸ್, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ 3 ಮಾರ್ಕ್ಸ್. ಏನಂತ ಬರೀತಾರೆ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಸ್ವಲ್ಪ ಇದನ್ನ ಅಲಾಬರೇಟ್ ಮಾಡಿ ಬರೀರಿ. ಇಂಟೆಗ್ಯುಮೆಂಟ್ ಅಂತ ಅಂದ್ರೆ ಏನು? ದಟ್ ಈಸ್ ಔಟರ್ ಕವರಿಂಗ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓವ್ಯೂಲ್ ಅಂತ ಹೇಳಿ ಸೆಂಟೆನ್ಸ್ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಒಳಗಡೆ ನ್ಯೂಟ್ರಿಟಿವ್ ಟಿಶ್ಯೂ ಇರುತ್ತೆ, ಅದೇನಕ್ಕೆ ಯೂಸ್ ಆಗುತ್ತೆ? ಇಟ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್. ನೆಕ್ಸ್ಟ್ ಮೈಕ್ರೋಪೈಲ್ ಇದೆ, ಏನಕ್ಕೆ ಇದು ಇಲ್ಲಿ ಪೋರ್ ಓಪನ್ ಆಗಿದೆ ಅಂತಂದ್ರೆ ಫಾರ್ ಫರ್ಟಿಲೈಸೇಷನ್ ಪ್ರಾಸೆಸ್. ಆ ತರ ಪ್ರತಿಯೊಂದು ಪಾರ್ಟಿಗೂ ಇಂಪಾರ್ಟೆನ್ಸ್ ಇದೆ, ಅದನ್ನ ನೀವು ಬರೀತೀರಾ ಸಿಗ್ನಿಫಿಕೆನ್ಸ್. ನೆಕ್ಸ್ಟ್
The somatic cells of a honeybee are analyzed and found to contain 32 chromosomes. ನೋಡಿ ಏನಂತ ಹೇಳಿದರೆ ಸೊಮ್ಯಾಟಿಕ್ ಸೆಲ್ಸ್ ಹನಿಬೀನ ಸೊಮ್ಯಾಟಿಕ್ ಸೆಲ್ಸ್ ಅನಲೈಸ್ ಮಾಡಿದಾಗ ಏನಂತ ಗೊತ್ತಾಯ್ತು 32 ಕ್ರೋಮೋಸೋಮ್ಸ್ ಇದೆ ಅಂತ ಗೊತ್ತಾಯ್ತು. ಸೊ ಹಂಗಂದ್ರೆ ವಾಟ್ ಸೆಕ್ಸ್ ಈಸ್ ದಟ್ ಇಂಡಿವಿಜುವಲ್ ಇಸ್ 32 ಕ್ರೋಮೋಸೋಮ್ ಇದ್ರೆ ಅದರ ಸೆಕ್ಸ್ ಏನು ಮೇಲ್ ಫಿಮೇಲ್ ಅಂತ ಕೇಳ್ತಾರೆ. ಸೊ ಡಿಪ್ಲಾಯ್ಡ್ ಕಂಡೀಷನ್ ಹನಿಬೀಸ್ ಅಲ್ಲಿ ಇರೋದು ಯಾವ್ದಕ್ಕೂ ಯಾವಾಗ್ಲೂ ಅಂತಂದ್ರೆ ಯಾವ್ದಕ್ಕೆ ಫಿಮೇಲ್ಸ್ಗೆ ವರ್ಕರ್ ಬಿ ಮತ್ತೆ ಕ್ವೀನ್. ದೀಸ್ ಟು ಕಂಟೇನ್ಸ್ ಡಿಪ್ಲಾಯ್ಡ್ ಕಂಡೀಷನ್. ನೀವು ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬಿ ಅಂತ ಹೇಳಿ ಒಂದು ವಿಡಿಯೋ ಇದೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಯಾರಿಗೆ ಅರ್ಥ ಆಗಿಲ್ಲ ಸೊ ಆ ವಿಡಿಯೋನ ನೀವು ಒಂದ್ಸರಿ ನೋಡಿ. ಆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಪ್ಲಾಯ್ಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹ್ಯಾಪ್ಲಾಯ್ಡಿ ಅಂದ್ರೆ ಏನು, ಡಿಪ್ಲಾಯ್ಡಿ, ಸೊ ಯಾಕೆ ಅದನ್ನ ಕರಿತೀವಿ, ಹೆಂಗೆ ಫಾರ್ಮೇಶನ್ ಆಗುತ್ತೆ ಅದು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿತೌಟ್ ಮಿಸ್ ವಾಚ್ ದಟ್ ಟು ಮೇಕ್ ಯುವರ್ ಬೇಸಿಕ್ಸ್ ಸ್ಟ್ರಾಂಗ್ ಇನ್ ಬಯಾಲಜಿ. ಓಕೆನಾ. ಸೊ ಎಲ್ಲಿ ಸಿಗುತ್ತೆ ಅಂದ್ರೆ ಅಗೇನ್ ಪ್ಲೇ ಲಿಸ್ಟ್ ಹೋಗಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಸೆಕ್ಸ್ ಡಿಟರ್ಮಿನೇಷನ್ ಹನಿಬಿ ಅಂತ ಹೇಳಿ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿ. ನೆಕ್ಸ್ಟ್, ವಾಟ್ ಇಸ್ ಅ ಪ್ಲಾಯ್ಡಿ ಆಫ್ ಆಪೋಸಿಟ್ ಸೆಕ್ಸ್. ನೋಡಿ ಇಲ್ಲಿ ಫೀಮೇಲ್ ಅಂತ ಹೇಳಿದ್ವಿ, ಆಪೋಸಿಟ್ ಯಾವ್ದಾಗುತ್ತೆ ಮೇಲ್, ಅದರ ಪ್ಲಾಯ್ಡಿ ಏನು ಹ್ಯಾಪ್ಲಾಯ್ಡ್, ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ನೇಮ್ ದ ರಿಪ್ರೊಡಕ್ಟಿವ್ ಮೆಕ್ಯಾನಿಸಮ್ ಬೈ ವಿಚ್ ಡ್ರೋನ್ಸ್ ಆರ್ ಫಾರ್ಮ್ಡ್ ಇನ್ ದ beehive. ಸೊ ಡ್ರೋನ್ಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ, ದಟ್ ಈಸ್ ಬೈ ಪಾರ್ಥೆನೋಜೆನೆಸಿಸ್. ಫರ್ಟಿಲೈಸೇಷನ್ ಆಗ್ಲಿಲ್ದಂಗೆನೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಪ್ರೊಸೆಸ್ಗೆ ಏನಂತ ಕರಿತೀವಿ, parthenogenesis. Unfertilized egg develop into drones, that is known as what, parthenogenesis. Next, the following A question ಆಯ್ತು, ಇಲ್ಲಿ ಪ್ರತಿಯೊಂದು ಕ್ವಶನ್ಗೂ 1 ಮಾರ್ಕ್. ನೆಕ್ಸ್ಟ್ ಬಿ ಕ್ವೆಶನ್, ಇಲ್ಲಿನೂ ಕೂಡ PQRS ಕೊಟ್ಟಿದ್ದಾರೆ, ಇದಕ್ಕೇನು 1 ಮಾರ್ಕ್ಸ್ ಇದೆ. ಸೊ ಟೋಟಲ್ PQಗೆ 1 ಮಾರ್ಕ್ಸ್, RSಗೆ 1 ಮಾರ್ಕ್ಸ್, ದಟ್ ಇಸ್ ಟೋಟಲ್ 2 ಮಾರ್ಕ್ಸ್. 3 + 2 is 5 for 43rd question. ನೋಡಿ, different kinds of gametes, the following tabular column represents crosses between diploid individuals which are heterozygous for a given gene. ನೋಡಿ, ಡಿಪ್ಲಾಯ್ಡ್ ಇಂಡಿವಿಜುವಲ್ ಅಂತ ಅಂದ್ರೆ ಏನಂತ ಹೇಳ್ತಾರೆ, ನಾರ್ಮಲ್ ಆಗಿ ಯೂಶಲಿ ಯಾವುದು ಹೈಯರ್ ಪ್ಲಾಂಟ್ಸ್, ದಟ್ ಈಸ್ ಡಿಪ್ಲಾಯ್ಡ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಹೆಟೆರೋಸೈಗಸ್ ಫಾರ್ ಅ ಗಿವನ್ ಜೀನ್, ಯಾವ್ದಾದ್ರು ಒಂದು ಜೀನಿಗೆ ಹೆಟೆರೋಸೈಗಸ್ ಇದೆ. ಸೊ ಕಾಮನ್ ಆಗಿ ಜನರಲ್ ಆಗಿ ಜೀನ್ಸ್ ಅಂತ ತಗೊಂಡಾಗ AB ಅಂತ ತಗೊಂಡ್ರೆ ನಡೆಯುತ್ತೆ. ಸೊ ಟಾಲ್ ಕ್ಯಾಪಿಟಲ್ T ಸ್ಮಾಲ್ t ಅಂತಾನೆ ತಗೋಬೇಕು ಅಂತ ಇಲ್ಲ, ದಟ್ ಈಸ್ ಫಾರ್ ಮೊನೋಹೈಬ್ರಿಡ್ ಹೈಟ್ ಗೆ ಇರುವಂತ ಒಂದು ಕ್ಯಾರೆಕ್ಟರಿಗೆ ಹೆಟೆರೋಸೈಗಸ್ ಕಂಡೀಷನ್ಸ್ ಕ್ಯಾಪಿಟಲ್ T ಸ್ಮಾಲ್ t. ಬಟ್ ನಾವಿಲ್ಲಿ ತಗೊಳ್ಳೋದು AB ಅಂತ ತಗೊಂಡ್ರೆ ನಡೆಯುತ್ತೆ ಜನರಲ್ ಆಗಿ. ಕಂಪ್ಲೀಟ್ ದ ಟೇಬಲ್ ವಿತ್ ಅಪ್ರೋಪ್ರಿಯೇಟ್ ಆನ್ಸರ್ಸ್. ಸೊ ಅದರ ಬೇಸಿಸ್ ಮೇಲೆ ಟೇಬಲ್ ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಏನೋ ಡೇಟಾ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ಬೈ F1 ಹೆಟೆರೋಸೈಗೋಟ್ಸ್. ನೋಡಿ, F1 ಹೆಟೆರೋಸೈಗೋಟ್ಸ್ ಅಲ್ಲಿ ದಟ್ ಇಸ್ ಮೋನೋಹೈಬ್ರಿಡ್ ಅಲ್ಲಿ ಮತ್ತೆ ಡೈಹೈಬ್ರಿಡ್ ಕಂಡೀಷನ್ ಕೊಟ್ಟಿದ್ದಾರೆ. ಮೋನೋಹೈಬ್ರಿಡ್ ಅಲ್ಲಿ F1 ಹೆಟೆರೋಸೈಗೋಟ್ಸ್ ಇಂದ ಬರುವಂತ ಗ್ಯಾಮೆಟ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಸೊ ಇಫ್ ಇಟ್ ಈಸ್ ಹೆಟೆರೋಸೈಗೋಟ್ಸ್ ಅಂತ ಅಂದ್ರೆ ಏನ್ ಬರುತ್ತೆ, A ಮತ್ತೆ ಸ್ಮಾಲ್ a, ಒಂದು ಡಾಮಿನೆಂಟ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಇರುತ್ತೆ. ಇಲ್ಲಿ A ಮತ್ತೆ B ಅಂತ ಬರೆಯಕ್ಕಾಗಲ್ಲ. A ಮತ್ತೆ B ಅಂತ ಅಂದ್ರೆ ಎರಡು ಜೀನ್ಸ್ ತಗೊಂತಾ ಇದೀವಿ. ಮೋನೋಹೈಬ್ರಿಡ್ ಅಂತ ಅಂದ್ರೆ ಏನಿರ್ಬೇಕು, ಒಂದೇ ಇರ್ಬೇಕು, ರೈಟ್? ಸೊ one is dominant and another is recessive. That's why what is the answer, capital A and small a for P. Next, ಡೈಹೈಬ್ರಿಡ್ ಗೆ ಏನಾಗುತ್ತೆ, ಎರಡು ಕ್ಯಾರೆಕ್ಟರ್, ದಟ್ ಈಸ್ ಒಂದು A ಇರುತ್ತೆ, ಇನ್ನೊಂದು B. ಸೊ F1 ಹೆಟೆರೋಸೈಗೋಟ್ಸ್ ಎಷ್ಟು ಫಾರ್ಮೇಶನ್ ಆಗುತ್ತೆ ಡೈಹೈಬ್ರಿಡ್ ಅಲ್ಲಿ, ದಿಸ್ ಇಸ್ AB 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 and AB. ಗೊತ್ತಾಗ್ತಿದಲ್ಲ? ಸೊ ಕ್ಯಾಪಿಟಲ್ A ಮತ್ತೆ ಎರಡು ಜೀನ್ಸ್ ಇರೋದ್ರಿಂದ ಸೊ ಇದಿಷ್ಟು ಕಾಂಬಿನೇಷನ್ ಆಗುತ್ತೆ. ಸೊ ದಿಸ್ ಇಸ್ ಲೈಕ್ ಡೈಹೈಬ್ರಿಡ್ ಕ್ರಾಸ್, ಮೆಂಡೆಲ್ ಡೈಹೈಬ್ರಿಡ್ ಕ್ರಾಸ್ ಇದೆಲ್ಲ ಅದೇ ತರ, ಅಂದ್ರೆ ಎರಡು ಕ್ಯಾರೆಕ್ಟರ್, ಒಂದು ಸೀಡಿನ ಕಲರ್ ಮತ್ತೆ ಇನ್ನೊಂದು ಸೀಡಿನ ಶೇಪ್, ರೌಂಡ್ ಎಲ್ಲೋ, ರಿಂಕಲ್ ಗ್ರೀನ್, ಆ ತರ. ಸೊ ಹಂಗ್ ತಗೊಂಡಾಗ ನಿಮಗೆ ಇದಿಷ್ಟು ಸಿಗುತ್ತೆ. ನೆಕ್ಸ್ಟ್, ಟೋಟಲ್ ನಂಬರ್ ಆಫ್ F2 ಕಾಂಬಿನೇಷನ್ಸ್. ನೋಡಿ, F2 ಅಲ್ಲಿ ಎಷ್ಟು ಕಾಂಬಿನೇಷನ್ಸ್ ಬರುತ್ತೆ ಅಂತ ಕೇಳಿದ್ರು. ಮೋನೋ ಹೈಬ್ರಿಡ್ ಅಂತ ಅಂದ್ರೆ ಎಷ್ಟು ಹೈಬ್ರಿಡ್ ಕಂಡೀಷನ್ ಇರುತ್ತೆ, ಒಂದು, ದಟ್ ಈಸ್ ಹೆಟೆರೋಸೈಗಸ್ ಕಂಡೀಷನ್ ಇಸ್ 1. ಸೊ ದಿಸ್ ಇಸ್ ಫಾರ್ಮುಲಾ, 2^1 ಅಂತಂದ್ರೆ ಎಷ್ಟು ಸಿಗುತ್ತೆ ಇಲ್ಲಿ, 2. ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಎಷ್ಟು ಇರುತ್ತೆ ಹೆಟೆರೋಸೈಗಸ್ ಕಂಡೀಷನ್, 2 ಇದೆ ಅಲ್ವಾ, 2 ಕ್ಯಾರೆಕ್ಟರ್. So 2^2 is how many different combinations we will get in F2? 4 different combinations. So ಈ ತರ ನೀವು ಆನ್ಸರ್ ಮಾಡ್ತೀರಾ. So this is for B. Next,
Answer the following questions in the context of Meselson and Stahl experiment. So Meselson Stahl experiment basis ಮೇಲೆ ಕಾನ್ಸೆಪ್ಟ್ ಮೇಲೆ 5 ಕ್ವೆಶ್ಚನ್ ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೂ 1 marks, so total 5 marks. Which component of E. coli DNA was labeled with N15? ಸೊ N ಹೆವಿ ಐಸೋಟೋಪ್ 15 ಯಾವ್ದಕ್ಕೆ ಲೇಬಲ್ ಮಾಡಿರೋದು? DNA ನ ಯಾವ್ದಕ್ಕೆ ಅದು ಹೋಗಿ ಲೇಬಲ್ ಅಂದ್ರೆ ಯಾವ್ದಕ್ಕೆ ಅಟ್ಯಾಚ್ ಆಗುತ್ತೆ ಅಂದ್ರೆ, ಸೊ ನೈಟ್ರೋಜನ್ ಕಂಟೆಂಟ್ ಯಾವ್ದಿರುತ್ತೆ? ನೈಟ್ರೋಜನ್ ಬೇಸ್. ಸೊ ದಟ್ಸ್ ವೈ ದೇ ಹ್ಯಾವ್ ಲೇಬಲ್ಡ್ ದಿಸ್ ಒನ್. ಸರಿನಾ? ನೆಕ್ಸ್ಟ್, ನೇಮ್ ದ ಕೆಮಿಕಲ್ ಮೀಡಿಯಂ ಇನ್ ವಿಚ್ DNA ಸೆಂಟ್ರಿಫಿಗೇಷನ್ ವಾಸ್ ಕ್ಯಾರಿಡ್ ಔಟ್. ಸೊ ಬೇಸ್ಡ್ ಆನ್ ದ ಡೆನ್ಸಿಟಿ ಬೇಸಿಸ್ ಮೇಲೆ ಅದನ್ನ ಸಪ್ರೇಟ್ ಮಾಡ್ಕೋಬೇಕು ಅಂದ್ರೆ ಒಂದು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ. ಯಾವ್ದು ಮೀಡಿಯಂ ಅಂತಾನೆ? ದಟ್ ಈಸ್ ಸೀಸಿಯಂ ಕ್ಲೋರೈಡ್ CsCl ಅಂತ ಬರೀತೀರಾ. Next, what would be the number of hybrid DNA molecules after 60 minutes? Assuming the experiment was started with one heavy molecule of DNA. ಒಂದು heavy molecule ಅಂತ ಅಂದ್ರೆ ಇದು. ಓಕೆನಾ? ಸೊ ದಿಸ್ ಇಸ್ ಒನ್ ಹೆವಿ ಮಾಲಿಕ್ಯೂಲ್. ಇದು ಒಂದು E. coli ಯಾವ್ದ್ರಲ್ಲಿ ಬೆಳೆಸಿರ್ತಾರೆ? N15 ಇರುವಂತದ್ರಲ್ಲಿ ಬೆಳೆಸಿರ್ತಾರೆ. ಸರಿನಾ? ಸೊ ಹಂಗಾಗಿ ಸೆಂಟ್ರಿಫಿಗೇಶನ್ ಮಾಡಿದಾಗ ಏನ್ ಸಿಗುತ್ತೆ? ಹೆವಿ. ಓಕೆನಾ? ಸೊ ಹೋಗಿ ಲಾಸ್ಟ್ ಅಲ್ಲಿ ಸೆಟ್ಲ್ ಆಗಿರುತ್ತೆ. ಸೊ ಇದನ್ನ ತಗೊಂಡಾಗ 60 ಮಿನಿಟ್ಸ್ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಹೈಬ್ರಿಡ್ ಯಾವಾಗ್ಲೂ ಎಷ್ಟೇ ಜನರೇಷನ್ಸ್ ಕೇಳಿರ್ಲಿ, ಎಷ್ಟೇ ಟೈಮ್ ಕೇಳಿರ್ಲಿ, ಇಟ್ ವಿಲ್ ರಿಮೇನ್ ಆಸ್ ಹೌ ಮೆನಿ 2 ಹೈಬ್ರಿಡ್ಸೇ ಬರೋದು. ಸೊ ಪ್ರತಿ ಸರಿ ಎಷ್ಟು ಹೈಬ್ರಿಡ್ಸ್ ರಿಟರ್ನ್ ಆಗುತ್ತೆ? 2 ಹೈಬ್ರಿಡ್ಸ್. ಸೊ ಆನ್ಸರ್ ಇಸ್ 2. ಇದನ್ನ ನಾನು 80 ಮಿನಿಟ್ಸ್ ಅಂತಾನು ನಿಮಗೆ ಕೇಳಿದ್ರೆ ಏನಂತ ಹೇಳ್ತೀರಾ? ಆನ್ಸರ್ 2. 40 minutes ಕೇಳಿದ್ರು 2, right? So that is the answer. Next, what would be the ratio of light and hybrid DNA molecules at 4th generation? ನೋಡಿ, ಇದು ಎಷ್ಟನೇ ಜನರೇಷನ್? ಒಂದು ನಿಮಿಷ. ಇದು ಎಷ್ಟನೇ ಜನರೇಷನ್? 0. ಓಕೆನಾ? ಅಂದ್ರೆ ಇವಾಗ ನೆಕ್ಸ್ಟ್ ಫಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ? ಓಕೆನಾ? ಸೊ 2 ಹೈಬ್ರಿಡ್ಸ್ ಇರುತ್ತೆ. ನೆಕ್ಸ್ಟ್ 2 ಲೈಟ್, ಈ ತರ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಎಷ್ಟಿಗೆ 4th ಜನರೇಷನ್ ಬಂದಾಗ ಎಷ್ಟಾಗುತ್ತೆ? ನೆಕ್ಸ್ಟ್ 1 ಇಂದ 2, 2 to 4, 4 to 8, 8 to ನೆಕ್ಸ್ಟ್ 16 ಆಗುತ್ತೆ. ಸೊ 16 ಆದ್ಮೇಲೆ, ಸೊ ಇದು ಸೆಕೆಂಡ್ ಬರ್ತೀನಿ, ಸೆಕೆಂಡ್ ಆದ್ಮೇಲೆ ನೀವು ಥರ್ಡ್ ಬರ್ತೀರಾ, ಥರ್ಡ್ ಆದ್ಮೇಲೆ ಫೋರ್ತ್ ಬರೀರಿ. ಸೊ 4th ಗೆ ಎಷ್ಟಾಗುತ್ತೆ? 16. ದಟ್ ಈಸ್ 16 ಗೆ ನೆಕ್ಸ್ಟ್ ಏನಾಗುತ್ತೆ? ಒಂದು ನಿಮಿಷ. ಸೊ 16 ಅಲ್ಲಿ ಎಷ್ಟು ಹೈಬ್ರಿಡ್ ಇರುತ್ತೆ ಹೇಳಿ? ಯಾವಾಗ್ಲೂ 2 will be hybrid and remaining 14 are light chains. Remaining 14 are light chain. So 2:14 is nothing but what? 1:7. So light ಮತ್ತೆ heavy ನ ರೇಷಿಯೋ ಎಷ್ಟು ಸಿಗುತ್ತೆ? 1:7. ಸೊ ಇದೇ ತರ ಥರ್ಡ್ ಜನರೇಷನ್ ಗೆ ಏನು ರೇಷಿಯೋ ಆಗುತ್ತೆ ನನಗೆ ಹೇಳಿ. So this is one small assignment for you. So what is the ratio of light and hybrid chain in third generation? ಸರಿನಾ? ನೆಕ್ಸ್ಟ್ ಆನ್ಸರ್ ಕೂಡ ನಾನು ಇಲ್ಲಿನೇ ಈಗಲೇ ಹೇಳಿದ್ದೀನಿ, ಬಟ್ ನೀವು ರೇಷಿಯೋ ಕಂಡುಹಿಡ್ಬಿಟ್ಟು ಹೇಳಿ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಸೆಮಿ ಕನ್ಸರ್ವೇಟಿವ್ ನೇಚರ್ ಆಫ್ DNA ರೆಪ್ಲಿಕೇಶನ್? ನೋಡಿ, a process where a new DNA molecule is created by pairing one new strand with one old strand of DNA. ಸೊ ಅದಕ್ಕೆ ಏನಂತ ಕರಿತೀವಿ? ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಒಂದು ಓಲ್ಡ್ ಸ್ಟ್ರಾಂಡ್ ಇರುತ್ತೆ, ಇನ್ನೊಂದು ನ್ಯೂ ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಅಂದ್ರೆ ಕನ್ಸರ್ವ್ ಆಗೋದು ಯಾವ ತರ? ಅರ್ಧ ಮಾತ್ರ ಕನ್ಸರ್ವ್ ಆಗ್ತಾ ಇದೆ ನೆಕ್ಸ್ಟ್ ಜನರೇಷನ್ ಅಲ್ಲಿ. ಸೊ ಹಾಗಾಗಿ ಏನಂತ ಕರಿತೀವಿ? ಸೆಮಿ ಕನ್ಸರ್ವೇಟಿವ್. ಸೊ ವರ್ಡ್ ಅಲ್ಲೇನೆ ಯಾವಾಗಲೂ ಮೀನಿಂಗ್ ಇರುತ್ತೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಆನ್ಸರ್ ಫಾರ್ 44th ಕ್ವೆಶ್ಚನ್. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಗಿಯಿತು. ಇನ್ನೂ 2 ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಕೇಳಿರುವಂತ ಕ್ವೆಶ್ಚನ್ ಇದೆ, ನೋಡೋಣ. ಇಟ್ ಈಸ್ ಎಕ್ಸ್ಪ್ಲೇನ್ ಎನಿ 5 ಸೆಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಸೊ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ರಲ್ಲ, ಅದ್ರ ಬದಲಿ ಈ ಕ್ವೆಶ್ಚನ್ ಇದೆ. ಏನಂತ? ಜೆನೆಟಿಕ್ ಕೋಡಿನ ಫೀಚರ್ಸ್ ಬರೀತೀರಾ. ಸೊ ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಓವ್ಯೂಲ್ ಡಯಾಗ್ರಾಮ್ ಕೊಟ್ಟಿದ್ರಲ್ಲ, ಅದ್ರ ಬದಲಿಗೆ ಈ ಕ್ವೆಶ್ಚನ್, ದಟ್ ಈಸ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಏನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾಡೆಲ್ ಪೇಪರ್ ಏನಿತ್ತು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿಸಿದೀನಿ. ಗೊತ್ತಿದಲ್ಲ, ಪೇಪರ್ 1 ನಿಮಗೆ ಥಿಯರಿ ಎಕ್ಸಾಮ್ ಅಂತ ಪ್ಲೇ ಲಿಸ್ಟ್ ಇದೆಲ್ಲ, ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಥಿಯರಿ ಎಕ್ಸಾಮ್ ಅಂತ ಫೋಲ್ಡರ್ ಇದೆಲ್ಲ ಅಲ್ಲಿ ಸಿಗುತ್ತೆ.
ಸೊ ನೆಕ್ಸ್ಟ್ ಕೂಡ ಮಿಡ್ ಟರ್ಮ್ ರಿಲೇಟೆಡ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಅಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್, and if it is helping you for your preparation, then do like this video. So meet you in the next video. Bye bye.